ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ. ಇವತ್ತು ನಾವು ಹುದಿಕೇರಿಯಲ್ಲಿ ರೈತ ಸಂಘದ ವತಿಯಿಂದ ಒಂದು ಮೀಟಿಂಗನ್ನು ಮಾಡಬೇಕೆಂದು ತುಂಬ ದಿವಸದಿಂದ ಯೋಚನೆ ಮಾಡಿದ್ದು. ಇವತ್ತು ಆ ಸಾಕಾರಗೊಂಡು ನಾವು ನಮ್ಮ ಜಿಲ್ಲಾಧ್ಯಕ್ಷರಾದ ಕಾಡೆಮಾಡ ಮನುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಹುದಿಕೇರಿಯಲ್ಲಿ ರೈತರ ಕುಂದುಕೊರತೆಗಳ ಬಗ್ಗೆ ಹಾಗೂ ಹಲವಾರು ಸಮಸ್ಯೆಗಳ ಬಗ್ಗೆ ನಾವೊಂದು ಸಭೆಯನ್ನು ಕರೆಯಬೇಕೆಂದು ಕೋರಿದಾಗ ಅವರು ಅದಕ್ಕೆ ಒಪ್ಪಿಕೊಂಡು ಇವತ್ತಿನ ದಿವಸ ನಿರ್ಣಯವಾಗಿತ್ತು. ಆ ಇವತ್ತಿನ ಒಳ್ಳೆಯ ದಿವಸವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ಹುದಿಕೇರಿ ಮಾಜಿ ಸೈನಿಕರೆಲ್ಲರೂ ಸರ್ವಿಸ್ ಮಾಡುವಾಗ ನಾವು ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದೆವು. ಅಲ್ಲಿಂದ ಬಂದ ಕೂಡಲೇ ನಾವು ರೈತರಾಗಿ ಇವತ್ತು ನಾವು ದುಡಿದು ನಾವು ಹುದಿಕೇರಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಒಂದು ಅಮರ್ ಜವಾನ್ ಸ್ಮಾರಕವನ್ನು ನಿರ್ಣಯ ಮಾಡಿ ಅದರ ಪುನರಾರಂಭಗೊಂಡು ಇವತ್ತು ಈ ಸ್ಮಾರಕಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ಕಾಡೆಮಾಡ ಮನುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಒಂದು ಪುಷ್ಪ ನಮನ ಮಾಡಿ ಅಲ್ಲಿಂದ ನಮ್ಮ ಹುದಿಕೇರಿ ಹೋಬಳಿ ರೈತರ ಹಲವಾರು ಕುಂದುಕೊರತೆಗಳ ಬಗ್ಗೆ ಹಾಗೂ ಹಲವಾರು ಸಮಸ್ಯೆಗಳ ಬಗ್ಗೆ ವನ್ಯಪ್ರಾಣಿಗಳ ಬಗ್ಗೆ ಮಾತನಾಡಬೇಕೆಂದು ನಿರ್ಣಯಗೊಂಡು ಇವತ್ತು ನಾವು ಎಲ್ಲ ಬಂದು ಸೇರಿದ್ದೀವಿ. ನಾವು ಈ ಸಮಸ್ಯೆಯನ್ನು ಜೈ ಜವಾನ್ ಜೈ ಕಿಸಾನ್ ಎಂಬ ನಾರದೊಂದಿಗೆ ಎಲ್ಲ ಮಾಜಿ ಸೈನಿಕರು ಮತ್ತು ರೈತರು ಸೇರಿ ಇನ್ನು ಮುಂದೆ ನಾವು ಒಟ್ಟಾಗಿ ಹೋಗುವ ನಿರ್ಣಯ ಕೈಗೊಂಡು ಇವತ್ತು ನಾವು ಈ ಮೀಟಿಂಗನ್ನು ಆಯೋಜನೆಗೊಂಡಿದ್ದೇವೆ. ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಉತ್ತಮ ಒಂದು ಕಾರ್ಯಕ್ರಮ ನಮ್ಮ ಹುದಿಕೇರಿಯಲ್ಲಿ ಏನು ಅಮರ್ ಜವಾನ್ ಒಂದು ಸ್ಮಾರಕವನ್ನು ಕಟ್ಟಿದ್ದಾರೆ. ಹಾಗೂ ಈ ಭಾಗದಲ್ಲಿ ಹುದಿಕೇರಿ ಹೋಬಳಿಗೆ ಸಂಬಂಧಪಟ್ಟಂಥ ಎಲ್ಲ ರಿಟೈರ್ಡ್ ಏನು ನಮ್ಮ ಯೋಧರಿದ್ದಾರೆ ಇವರೆಲ್ಲ ಒಂದು ಸಂಘವನ್ನು ಕಟ್ಟಿ, ಎಕ್ಸ್ ಆರ್ಮಿ ಒಂದು ಸಂಘವನ್ನು ಕಟ್ಟಿ ಇಂಥ ಒಂದು ಸ್ಮಾರಕವನ್ನು ಸಮೇತ ಅವರೆಲ್ಲರೂ ಅವ್ರಿಗೇನು ಅವರ ಕೈಯಲ್ಲಿ ಒಂದು ಸಾಕಾರ ಮಾಡೋಕ್ಕಾಗುತ್ತೋ ಆ ಹಣಕಾಸನ್ನೆಲ್ಲ ಒಂದು ಕ್ರೋಢೀಕರಿಸಿ ಒಳ್ಳೆ ಒಂದು ಈ ಸ್ಮಾರಕವನ್ನು ಮಾಡಿದ್ದಾರೆ. ನಿಜವಾಗಿ ನನಗೆ ಭಾಳ ಸಂತೋಷವಾಯಿತು ಇವತ್ತು ಇಲ್ಲಿ ಬಂದು ಈ ಒಂದು ಜವಾನರಿಗೆ ಒಂದು ಈ ಸ್ಮಾರಕದಲ್ಲಿ ಗೌರವ ಸಲ್ಲಿಸುವಂಥದ್ದು ಒಂದು ನಿಜವಾಗಿಯೂ ಒಂದು ನಮಗೆ ಒಂದು ದೇಶಭಕ್ತಿಯನ್ನು ಸಮೇತ ಇನ್ನೂ ಒಂದು ಜಾಸ್ತಿ ಮಾಡುವಂಥದ್ದಾಯಿತು. ಹಾಗೆಯೇ ಎಲ್ಲ ಒಂದು ಜವಾನರಿಗೆ ಗೌರವ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಷ್ಟೆ. ಅದು ಮಕ್ಕಳೇ ಇರಲಿ, ಯಾವುದೇ ಒಂದು ನಮ್ಮ ಪ್ರಜೆಗಳಿರಲಿ, ಅವರು ಕೊಟ್ಟಂಥ ಒಂದು ತ್ಯಾಗ ಬಲಿದಾನ ಈ ದೇಶದ ರಕ್ಷಣೆಗೋಸ್ಕರ, ಈ ಗಡಿ ಕಾಯುವ ರಕ್ಷಣೆಗೋಸ್ಕರ ನಿಜವಾಗಿಯೂ ನಾವು ಅವ್ರಿಗೆಲ್ಲರಿಗೂ ಇಂಥ ಒಂದು ಸಂದರ್ಭ ಸಿಕ್ಕಿದಾಗ ಪ್ರತಿಯೊಬ್ಬ ಜವಾನೇ ಇರಲಿ, ಪ್ರತಿಯೊಬ್ಬ ಯಾರೇ ಯೋಧರು ಇರಲಿ, ಅವರಿಗೆ ಗೌರವವನ್ನು ನಾವು ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯಲ್ಲಿ ಕೊಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ದೇಶ ಕಾಯುವಂಥವ್ರಿಗೂ ಸಮೇತ ಕೊಡುವಂಥದ್ದನ್ನ ನಾವೆಲ್ಲ ಕಲಿಬೇಕು. ಒಳ್ಳೆಯ ಒಂದು ಉತ್ತಮ ಕಾರ್ಯಕ್ರಮ. ಇನ್ನು ಮುಂದಕ್ಕೆ ನಮ್ಮದೇನು ರೈತರು ಇರಲಿ, ಜವಾನರಿರಲಿ, ನಾವೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಹೋಗಬೇಕು. ಎಲ್ಲ ಜವಾನರು ಇವತ್ತು ರಿಟೈರ್ಡ್ ಆಗಿ ಬಂದರೂ ಸಮೇತ ಅವರೆಲ್ಲ ಅವರ ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವರು ಕೃಷಿಕರಾಗಿದ್ದಾರೆ. ಹಲವಾರು ಅವರ ಸಮಸ್ಯೆಗಳಿರ್ಬೋದು, ಅದನ್ನು ಖಂಡಿತವಾಗಿ ಜವಾನರ ಏನೇ ಒಂದು ಕೃಷಿಗೆ ಸಂಬಂಧಪಟ್ಟಂಥದ್ದು, ರೈತಾಪಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಅವರ ತೊಂದರೆ ಇದ್ದರೆ, ಕುಂದುಕೊರತೆಗಳಿದ್ದರೆ ಅದನ್ನ ರೈತ ಸಂಘ ಖಂಡಿತವಾಗಿ ಅದಕ್ಕೆ ಒಂದು ಭಾಳ ಒಂದು ಮುಖ್ಯವಾದಂಥ ಒಂದು ಇಂಪಾರ್ಟೆನ್ಸ್ ಕೊಟ್ಟು ನಾವು ಅದನ್ನ ಮುಂದಕ್ಕೆ ತೊಗೊಂಡು ಹೋಗ್ತೀವಿ. ಜವಾನರದ್ದು ಯಾವುದೇ ಒಂದು ಅವರ ಕಷ್ಟಗಳಿದ್ರೂ ಸಮೇತ ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ನಮ್ಮದೇನು ಈ ಜವಾನರದ್ದು ಮತ್ತು ರೈತರದ್ದು ಒಂದು ಜೈ ಕಿಸಾನ್ ಜೈ ಜವಾನ್ ಹೇಳುವಂಥ ಒಂದು ಘೋಷಣೆಯ ಮುಖಾಂತರ ನಾವು ಒಂದು ಸಭೆಯನ್ನು ಸಮೇತ ಆಯೋಜಿಸಿದ್ದಾರೆ ಇಲ್ಲಿ ಕೊಡವ ಸಮಾಜ ಹುದಿಕೇರಿಯಲ್ಲಿ. ಆ ಸಭೆಯಲ್ಲೂ ಸಮೇತ ಏನೆಲ್ಲ ಕುಂದುಕೊರತೆ ಬರುತ್ತೆ ಅದನ್ನೆಲ್ಲ ನಾವೊಂದು ಲಿಸ್ಟ್ ಮಾಡಿ ಮುಂದಕ್ಕೆ ನಾವು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯುವಂಥ ಒಂದು ಮಟ್ಟಕ್ಕೆ ಖಂಡಿತವಾಗಿ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ, ಇಂಥ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ಗೌರವ ಸಲ್ಲಿಸಲಿಕ್ಕೆ ನಮ್ಮ ಏನು ಇಲ್ಲಿಯ ಮಾಜಿ ಸೈನಿಕರೆಲ್ಲ ಕರೆದು ನಮ್ಮನ್ನು ನೀವು ಬರಬೇಕು ಅಂತ ಕರೆದಿದ್ರು, ಅವರಿಗೆಲ್ಲರಿಗೂ ನನ್ನ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಘೋಷಣೆಯೊಂದಿಗೆ ನಾವು ಇಲ್ಲಿಂದ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ, ಜೈ ಜವಾನ್ ಜೈ ಜವಾನ್ ಜೈ ಜವಾನ್. ರೈತ ಸಂಘ ಬೇಕಾ ಬೇಡ ಅನ್ನೋಂಥ ಒಂದು ಸಂದರ್ಭಕ್ಕೆ ಬಂದು ತಲುಪಿದ್ದೀವಿ. ಯಾಕೆಂದರೆ ರಾಜಕೀಯದ ಒಂದು ಶಕ್ತಿ ಎಲ್ಲನೂ ನಮ್ಮನ್ನು ತುಳಿತಾ ಇದೆ ಅಂತಲೇ ಹೇಳ್ಬೋದು. ಅಧಿಕಾರಿಗಳು ಅಷ್ಟೇ. ಇಂಥ ಸಂದರ್ಭದಲ್ಲಿ ರಾಜಕೀಯ ರಹಿತವಾಗಿ
ರೈತರ ಕುಂದುಕೊರತೆಯ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಶಕ್ತಿ ರಾಜಕಾರಣಿಗಳಾಗಲಿ ರಾಜಕೀಯ ಪಕ್ಷಗಳಾಗಲಿ ಕಳ್ಕೊಂಡಿದೆ. ಆಗೋದಿಲ್ಲ ಅವ್ರ ಕೈಯಲ್ಲಿ. ಒಬ್ಬನಿಗೆ ನ್ಯಾಯ ಕೊಡೋಕೆ ಹೋದರೆ ಇನ್ನೊಬ್ಬನಿಗೆ ಅನ್ಯಾಯ ಆಗುತ್ತೆ, ಇನ್ನೊಬ್ಬನಿಗೆ ಅನ್ಯಾಯ ಮಾಡೋಕೆ ಹೋದರೆ ಇವನಿಗೆ ನ್ಯಾಯ ಮಾಡುತ್ತೆ. ಆ ಜಾತಿಯವನು ಸೇರಿಸಿದರೆ ಇವನು ಬೈತಾನೆ, ಈ ಜಾತಿಯವನು ಸೇರಿಸಿದರೆ ಅವನು ಬೈತಾನೆ. ಎಲ್ಲ ವೋಟ್ ಬ್ಯಾಂಕ್ ರಾಜಕಾರಣಿ ಆಗಿ ರೈತರುಗಳು ಇವತ್ತು ಬೀದಿಗೆ ಇಳಿದು ನಮ್ಮ ಒಂದು ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರುವಂತಹ ಈ ಒಂದು ಏನು ಆಡಳಿತದ ವ್ಯವಸ್ಥೆ ಇದೆ, ಇದರ ವಿರುದ್ಧ ನಾವು ಒಂದಲ್ಲ ಒಂದು ದಿವಸ ನಾವು ಪ್ರತಿಯೊಬ್ಬರು, ಈಗ ನಮ್ಮ ಕಚೇರಿಯಲ್ಲೇ ಈಗ ಅಧ್ಯಕ್ಷರು ಇರ್ತಾರೆ, ಪ್ರತಿ ವಾರ ನಾವು ಸೋಮವಾರ ಇರ್ತೀವಿ, ಒಂದು 10-15 ಅಣ್ಣ ನಾಡ ಮನೆಗೆ ಇಂದನೇ ಆಯ್ತು, ನೋಟಿಸ್ ಬಿಟ್ಟಿತ್ತು, ಮನೆಗೆ ಬಂತು, ಭಾರೀ ಅಂಗಡ ಪ್ರೆಷರ್ ಪಿಂಜ ಮನೆಯಲ್ಲಿ ಬಪ್ಪಂಜಿ ಸೇಲಾಗಿ ಪೋಚಿ ಮನೆನ ಬೀಗ ಹಾಕಿದ್ದು ಇದೆ. ನಿಮ್ಮ ತಿಳಿದ ಮಟ್ಟಿಗೆ ಹುದುಕೇರಿಯಲ್ಲೇ ಒಂದು ಮನೆಯಲ್ಲಿ ಆಗಿದೆ. ಬೀಗ ಹಾಕಿದ್ದನ್ನು ನಾವು ಹೊಡೆದಿದ್ದೀವಿ. ಯಾವ ರಾಜಕೀಯ ಪಕ್ಷನೂ ಮಾಡೋಕ್ಕಾಗಲ್ಲ ಇದು. ಈಗ ಪೊಲೀಸ್ ಠಾಣೆಗಳಲ್ಲಿ ಹೋಗಿದ್ದಂಥ ಮೊಕದ್ದಮೆಗಳನ್ನು ಪೊಲೀಸ್ನವರೇ ಹೇಳಿ ಕಳಿಸ್ತಾ ಇದ್ದಾರೆ. ಆಗೋದಿಲ್ಲ, ನೀವು ಬೆಸ್ಟ್, ನಿಮಗೆ ಇಲ್ಲಿ ಕರೆಕ್ಟಾಗಿ ನ್ಯಾಯ ಸಿಗಬೇಕಾ, ನೀವು ರೈತ ಸಂಘಕ್ಕೆ ಹೋಗಿ. ಇದೂ ನಡೆದಿದೆ, ಅದಕ್ಕೂ ನ್ಯಾಯ ಕೊಡಿಸಿದ್ದೀವಿ. ಇನ್ನೂ ಕೆಲವು ಪ್ರೋಸೆಸ್ಸಲ್ಲಿದೆ. ದೊಡ್ಡ ದೊಡ್ಡ ವಿಚಾರಗಳು ಪೊಲೀಸ್ ಸ್ಟೇಷನ್ ಹೋಗಿದ್ದನ್ನು ಅಲ್ಲಿದ್ದ ಅಧಿಕಾರಿಗಳೇ, ಠಾಣಾಧಿಕಾರಿನೇ ಇಲ್ಲ ನೀವು ಹೋಗಿ, ನಿಮಗೆ ಒಳ್ಳೆ ಲೀಡ್ರ್ ಇದ್ದಾರೆ, ಅಲ್ಲಿ ಒಳ್ಳೆ ಒಬ್ಬರು ಮಾರ್ಗದರ್ಶಕರಿದ್ದಾರೆ, ಒಳ್ಳೆ ಒಬ್ಬ ನಾಯಕತ್ವ ಇರುವಂಥ ಒಬ್ಬರು ಅಧ್ಯಕ್ಷರು ರೈತ ಸಂಘದಲ್ಲಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಅಂತ ಕಳಿಸಿದಂಥ ಹಲವಾರು ಘಟನೆಗಳು ನಮ್ಮ ಪೊನ್ನಂಪೇಟೆ ಮತ್ತು ಶ್ರೀಮಂಗಲ ಭಾಗದಲ್ಲಿ ನಡೆದಿದೆ. ಇದರಿಂದ ರೈತ ಸಂಘ ಅನಿವಾರ್ಯ. ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಇವತ್ತು ಮಾರಾಟ ಆಗ್ತಾ ಇದೆ, ನಾಳೆ ನಮ್ಮನ್ನು ಹೊರದಬ್ಬುತ್ತಾರೆ ಇವರು. ಸಂಘಟನೆಗಳು ಹಂಗೆ ಬೆಳೀತಾ ಇದೆ. ಜನರುಗಳು ಎಲ್ಲ ಅವರವರ ಹಣದ ವಿಚಾರದಲ್ಲಿ, ಅವರವರ ತೋಟದ ವಿಚಾರದಲ್ಲಿ ಬ್ಯುಸಿಯಾಗಿದ್ದೀವಿ. ತಪ್ಪು. ನಮ್ಮ ಅಳಿವಿನ ಪ್ರಶ್ನೆ, ನಮ್ಮ ಮುಂದಿನ ದಿನಗಳನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದೇ ಕೊಡಗಿನ ಇದೇ ವ್ಯವಸ್ಥೆಯನ್ನು ನಾವು ಮುಂದಿನ ಪೀಳಿಗೆಗೆ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಎಲ್ಲಿಗೆ ಹೋಗೋದು? ನಾವು ಕೊಡಗಿನ ಜನಗಳು ಹೇಳೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ನೀವು ಹೇಳ್ತಾ ಇದ್ದೀರಿ, ಪಕ್ಕದ ರಾಷ್ಟ್ರಗಳಲ್ಲೇ ನಾವೆಲ್ಲ ನೋಡ್ತಾ ಇದ್ದೀವಿ ಹೇಗೆ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಅಂತ. ಪ್ರಧಾನಮಂತ್ರಿಗಳಿಂದ ಬಿಟ್ಟಿಲ್ಲ ಪಾಪ. ನಾವು ಆಶ್ರಯ ಕೊಟ್ಟಿದ್ದೀವಿ ಅವರಿಗೆ. ಬಾಂಗ್ಲಾದೇಶದ ಅವ್ರ ಮನೆಗೆ ನುಗ್ಗಿ ಹಲ್ಲೆ ಮಾಡಿದಂಥ ಘಟನೆಗಳಿದೆ. ನಾವು ಸಂಘಟಿತರಾಗಬೇಕು. ದಯವಿಟ್ಟು ಎಲ್ಲ ರೈತರು ನೆಗ್ಲೆಕ್ಟ್ ಮಾಡಬೇಡಿ. ರೈತ ಸಂಘಕ್ಕೆ ಆದಷ್ಟು ಶಕ್ತಿಯನ್ನು ಕೊಡಿ. ನಿಮ್ಮ ಏನು ಬೇಡ, ನಮಗೆ ಮಾಡುವಂಥ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಅಷ್ಟೇ, ಒಂದು ಹಾಜರಾತಿ ಅಷ್ಟೇ ನಮ್ಗೆ ಬೇಕಾಗಿರೋದು. ನೀವು ಬಂದು ನಿಂತ್ಕೊಳ್ಳಿ, ಅಲ್ಲಿ ನಾವು ಮಾಡ್ತೀವಿ. ನಮಗೆ ಒಳ್ಳೆ ಒಬ್ಬರು ಅಧ್ಯಕ್ಷರು ಸಿಕ್ಕಿದ್ದಾರೆ, ನಾಯಕರಿದ್ದಾರೆ, ಒಳ್ಳೆ ನಾಯಕರಿದ್ದೀವಿ ನಾವು. ನಮ್ಮ ಒಂದು ನಮಗೆ ಮಾಡಬೇಕಾದಂಥ ಒಂದು ಆ ಮಾರ್ಗದರ್ಶನ ಕೊಡೋಕ್ಕೆ ಒಳ್ಳೆ ಲಾಯರ್ಗಳಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ದೊಡ್ಡ ಕಾಂಟ್ಯಾಕ್ಟ್ ಇದೆ. ಹೈಕೋರ್ಟ್ ಲಾಯರಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ನಮಗೆ ಯಾವುದೇ ಕಾರಣದಲ್ಲಿ ಅಡ್ವೈಸ್ ಮಾಡುವಂಥ ಇದು. ಈಗ ಯೋಚನೆ ಮಾಡಿ, ನೀವು ಒಬ್ಬ ಯೂನಿಯನ್ ಬ್ಯಾಂಕ್ ಅದು ಚೇರ್ಮನ್ ಜೊತೆ ಯಾವ ರಾಜಕಾರಣಿ ಮಾತಾಡೋಕ್ಕಾಗುತ್ತೆ ಇವತ್ತು? ಕೆನರಾ ಬ್ಯಾಂಕ್ ಅದು ಚೇರ್ಮನ್ ಎಲ್ಲೋ ಬಾಂಬೆಯಲ್ಲೆಲ್ಲೋ ಕೂತ್ಕೊಂಡವನ ಒಬ್ಬರು ರೈತರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಮಸ್ಯೆ, ಸಾಮಾನ್ಯ ಒಂದು ವ್ಯಕ್ತಿತ್ವ ಅಲ್ಲ ಅದು. ಅದನ್ನೆಲ್ಲ ನಾವು ಗಮನ ಹರಿಸ್ಕೋಬೇಕು. ದಯವಿಟ್ಟು ಎಲ್ಲರೂ ನಾವೆಲ್ಲ ಒಂದಾಗೋಣ, ಪ್ರೋತ್ಸಾಹ ಕೊಡಬೇಕು. ಹಾಗೇನೆ ಈಗ ವನ್ಯ ಪ್ರಾಣಿಗಳ ಹಾವಳಿ ಯಾವ ರೀತಿ ಆಗ್ತಾ ಇದೆ ಅಂತ ಗೊತ್ತುಂಟು. ನೋಡಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮೇಲೇನು ಇಡ್ತಾ ಇದ್ದಾರೆ. ನೀವು ಅದ್ರ ಜೊತೆಯಲ್ಲಿ ಬದುಕಬೇಕಂತೆ. ನಾವು ವನ್ಯ ಪ್ರಾಣಿಗಳ ಜೊತೆ ಬದುಕಬೇಕು. ನಾವು ಈ ಪರಿಸ್ಥಿತಿಯನ್ನು ತಂದು ಹಾಕ್ತಾ ಇದ್ದಾರೆ ಅಂದರೆ ಅವ್ರು ತಪ್ಪಿಲ್ಲ. ಪ್ರಾಣಿಗಳು ಇಲ್ಲಿ ಇರಬೇಕಂತೆ. ಅವ್ರು ಕಾಡಿನಲ್ಲೇ ಬೆಳೆಸೋಕ್ಕೆ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂದರೆ ಏನು? ವನ್ಯಜೀವಿ ಸಂರಕ್ಷಣಾಧಿಕಾರಿ ಅಂತ ಬೋರ್ಡ್ ಹಾಕೋತಾರೆ. ಈ ಸಂರಕ್ಷಣೆ ಮಾಡೋರು ನಮ್ಮ ತೋಟದೊಳಗೆ ಇವರು ಸಂರಕ್ಷಣೆ ಮಾಡೋದು? ಸಂರಕ್ಷಣೆ ಮಾಡಬೇಕಾಗಿರೋದು ಫಾರೆಸ್ಟ್ ಒಳಗಡೆ. ಆ ಪ್ರಾಣಿಗಳಿಗೆ ಏನು ಸೌಕರ್ಯ ಬೇಕು, ಏನು ನೀರು ಬೇಕು, ಏನು ಆಹಾರ ಬೇಕು, ಏನು ವಾತಾವರಣ ಕ್ರಿಯೇಟ್ ಮಾಡಬೇಕಾಗಿರೋದು ಎಷ್ಟೋ ಲಕ್ಷಗಟ್ಟಲೆ ಎಕರೆ ಪೈಸಾರಿಗಳಿದೆ. ಕೊಡಗಿನಲ್ಲಿ ನಾವು ಮಧ್ಯದಲ್ಲಿ ಇದೀವಿ, ಒಂದಿಷ್ಟಾಗಲೇ ಜಾಗದಲ್ಲಿ ಸುತ್ತಲೂ ಫಾರೆಸ್ಟೇ, ಒಂದು ಇಂಚು ಬಾಕಿ ಇಲ್ಲ, ಫುಲ್ಲು ಫಾರೆಸ್ಟಲ್ಲೇ ಇದ್ದೀವಿ. ಮಧ್ಯದಲ್ಲಿ ಮಾತ್ರ ನಮ್ಮ ಜನನಿಬಿಡ ಪ್ರದೇಶ ಸ್ವಲ್ಪ ಇದೆ ಅಷ್ಟೇ. ನಮ್ಮನ್ನು ಎತ್ತಗಡಿ ಮಾಡಲಿಕ್ಕೆ ಬಹಳ ಏನು ದೊಡ್ಡ ಕೆಲಸ ಏನಿಲ್ಲ. ಒಂದು ನಿಮಿಷದಲ್ಲಿ ಪ್ರಾಣಿಗಳನ್ನೇ ಬಿಟ್ಟರೆ ಆಯಿತು, ಬ್ಯಾರಿಕೇಡ್ಗಳನ್ನು ತೆಗೆದ್ರೆ ಆಯಿತು, ನಾವೊಟ್ಟಿಗೆ ಓಡ್ಬಿಡ್ತೀವಿ. ಅದು ಆಗಬಾರ್ದು. ನಾವು ಅಧ್ಯಕ್ಷರುಗಳು ಸಹ ಅಷ್ಟೇ, ಹಿರಿಯ ಅಧಿಕಾರಿಗಳ ಜೊತೆ ಬಹಳದ ಸಂಪರ್ಕವನ್ನು ಇಟ್ಕೊಂಡು ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಜನಗಳ ಬೆಂಬಲ, ಇಷ್ಟೇ ಬೇಕಾಗಿದೆ.
ಜನ ಬೆಂಬಲ ಇದ್ದರೆ ನಮಗೆ ಸಿದ್ದಾಪುರ ಭಾಗದಲ್ಲೆಲ್ಲ ಒಳ್ಳೆ ಬೆಂಬಲ ಇದೆ. ಈಗ ಹುದಿಕೇರಿ ಇದೇ ಥರ ಅಲ್ಲೂ ಜನ ಸೇರ್ತಾರೆ. ಇಷ್ಟೇ ಅಲ್ಲ, ಜಾಸ್ತಿ ಸೇರ್ತಾರೆ. ಸೋಮರಪೇಟೆಲ್ಲೂ ಅಷ್ಟೇ. ರೈತ ಸಂಘ ಅಂತ ಹೇಳಿದ್ರೆ ಓಡ್ ಬರ್ತಾರೆ. ಸೊ ಅಂಥ ಒಂದು ವಾತಾವರಣನ ಕ್ರಿಯೇಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಏನು ಇಚ್ಛೆಯನ್ನು ಮರೆತು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋಣ. ಏನು ಕೊಡಗಿನ ರೈತರಿಗೆ ಏನು ಕೊಟ್ಟಿಲ್ಲ? ನಮ್ಮ ಜೆ ಸಿಯಲ್ಲಿ ಒಂದು ನಮ್ಮ ಮಾಜಿ ಅಧ್ಯಕ್ಷರು ಇದ್ದಾರೆ ಇಲ್ಲಿ, ಅಶೋಕ್ ಅವರು. ಜೆ ಸಿಯಲ್ಲಿ ಒಂದು ಇದಿದೆ, ವಾಣಿ ಇದೆ. ನಿಮಗೆ ಜೆ ಸಿಯಲ್ಲಿ ನಿಮಗೆ ಮಾತಾಡಲಿಕ್ಕೆ ಕಲಿಸ್ಕೊಡ್ತೀವಿ. ಜನಗಳನ್ನು ಹೇಗೆ ನೀವು ವ್ಯಕ್ತಿತ್ವವನ್ನು ಬದಲಾವಣೆ ಮಾಡೋಕ್ಕೆ ಹೇಳ್ಕೊಡ್ತೀವಿ, ಎಲ್ಲ ಹೇಳ್ಕೊಡ್ತೀವಿ ನಿಮಗೆ. ಆದರೆ ನೀವು ವಾಪಸ್ ಏನು ಕೊಡ್ತೀರಿ? ಜೆ ಸಿಗೆ ನೀವೇನು ಕೊಡ್ತೀರಿ? ಇದು ಅವ್ರು ಕೇಳುವಂಥ ಪ್ರಶ್ನೆ. ಹಾಗೇನೆ ಕೊಡಗಿನಲ್ಲಿ ವಾತಾವರಣ, ಕೊಡಗಿನ ಮಣ್ಣು, ಕೊಡಗಿನ ಜಲ, ಕೊಡಗಿನ ಪರಿಸರ ನಮಗೆಲ್ಲನೂ ಕೊಟ್ಟಿದೆ. ಅದಕ್ಕೆ ಇದನ್ನೆಲ್ಲ ಅರ್ಥಕೊಂಡು ಹೊರಗಿನ ಜನರು ಲಗ್ಗೆ ಇಡ್ತಾ ಇರೋದಿಲ್ಲ. ನನಗೊಂದು ಎಕರೆ ಬೇಕು, ನನಗೆ 10 ಎಕರೆ ಬೇಕು, ನನಗೆ 50 ಎಕರೆ ಬೇಕು. ಯಾಕೆ? ಈ ವಾತಾವರಣದಲ್ಲಿ ನಾನು ವಾಸ ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಹುಟ್ಟಿದೆ. ಯಾಕೆ? ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಇದನ್ನು ನಾವು ಪ್ರೊಟೆಕ್ಟ್ ಮಾಡಿಕೊಡುವ, ಇದನ್ನು ನಾವು ಇಲ್ಲೇ ನಮ್ಮ ಹಿಡಿತದಲ್ಲೇ ಇಟ್ಕೊಳ್ಳೋಕ್ಕೆ ಆದಷ್ಟು ನಾವು ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಒಂದು ಸ್ವಂತ ಅಭಿಪ್ರಾಯ. ಹಾಗೇನೇ ರೈತ ಸಂಘನೂ ಸಹ ಅದರ ಒಂದು ಯೋಚ್ಛಾಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಯಾವುದೇ ಅಧಿಕಾರಿಗಳೀಗ ನಾನೇನು ಇದು ಮಾಡ್ಕೊಳ್ಳೋದಲ್ಲ, ನನ್ನನ್ನು ನಾವೇ ಹೊಗಳ್ಕೊಳ್ಳೋದಂತಲ್ಲ. ಮನುಸ್ವಾಮಿಯವರು ಅಧ್ಯಕ್ಷರು ಅಂತ ಹೇಳಿದ್ರೆ ಯಾಕೆ ನಾನೇ ಫೋನ್ ಮಾಡೋದು, ಸರ್ ಜಿಲ್ಲಾಧಿಕಾರಿಯವರಾಗಲಿ, ಎಸ್ ಪಿಗಾಗಲಿ, ಡಿ ಎಸ್ ಪಿಗಾಗಲಿ, ಸರ್ ಅಧ್ಯಕ್ಷರು ಮನುಸ್ವಾಮಿ ಅವರು ಮಾತಾಡೋದು, ಏನು ರೀ, ಏನು ವಿಷಯ, ಯಾಕೆ ಅವ್ರು ಮಾತಾಡ್ತಾ ಇದ್ದಾರೆ, ಏನೋ ಸೀರಿಯಸ್ ಮ್ಯಾಟ್ರಾ ಅಂತ ಕೇಳ್ತಾರೆ ನನಗೆ. ಏನು ವಿಷಯ? ಯಾಕಂತ ಹೇಳಿದ್ರೆ ಅವ್ರು ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇರಲ್ಲ. ಅಂದರೆ ಅಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ಇವರು ಆರ್ಗ್ಯೂ ಮಾಡ್ತಾರೆ. ಸೊ ಇದರಿಂದ ಇಂಥ ಒಂದು ವಾತಾವರಣವನ್ನು ನಾವು, ಅಂಥ ಒಂದು ಸಂಘಟನೆಯನ್ನು ನಾವು ಬೆಳೆಸಬೇಕೇ ಹೊರತು ದಯವಿಟ್ಟು ಸ್ವಾರ್ಥನಾಗಿ ಏನೋ ಯೋಚನೆ ಮಾಡಬೇಡಿ. ಇದು ನಮ್ಮ ಒಂದು ಸಂಘಟನೆ ಅಷ್ಟೊಂದು ದೊಡ್ಡ ಕೆಲಸ ಮಾಡ್ತಾ ಇದೆ. ಹಾಗೆಯೇ ಬ್ಯಾಂಕ್ಗಳು ಇವಾಗ ಏನಾಗಿದೆ, ಸರ್ಫೇಸಿ ಆ್ಯಕ್ಟ್ ಮುಖಾಂತರ ಹಿಡ್ಕೊಂಡು ರೈತರನ್ನು ಬೀದಿಗೆ ತಳ್ತಾ ಇದ್ದಾರೆ. ಸಾಲ ಮಾಡೋದು, ಪ್ರತಿಯೊಬ್ಬರು ಸಾಲ ಇಲ್ಲದೆ ಬದುಕೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಬ್ಯಾಂಕ್ ಹುಟ್ಕೊಂಡಿದೆ. ಗೋಣಿಕೊಪ್ಪದಲ್ಲಿ ಎಷ್ಟು ಬ್ಯಾಂಕ್ಗಳಿದೆ? ಒಂದೊಂದು 10 ಅಡಿಗೆ ಒಂದೊಂದು ಬ್ಯಾಂಕ್ಗಳು ಹುಟ್ಟಿದೆ. ಯಾಕೆ? ಸಾಲ ತೆಗಿಯೋರಿದ್ದಾರೆ. ಸಾಲ ತೆಗಿಯೋರು ಇವ್ರು ಕೊಡುವಾಗ ಯೋಚನೆ ಮಾಡ್ಬೇಕು ತಾನೆ, ಇವ್ರು ಕೊಡ್ಬೋದಾ, ಎಷ್ಟು ಕೊಡ್ಬೋದು, ಅದನ್ನು ಆವಾಗಲೇ ಅದನ್ನು ಕೊಟ್ಟ ಮೇಲೆ ಅದನ್ನು ವಸೂಲಾತಿ ಮಾಡಬೇಕು. ಈಗ ಎಲ್ಲನ ತಂದು ಬಡ್ಡಿಗೆ ಬಡ್ಡಿ ಸೇರಿ 1 ಕೋಟಿ, ಒಂದು 10 ಲಕ್ಷ ತೆಗೆದಿದ್ರೆ ಅದನ್ನು 1 ಕೋಟಿ ಮಾಡಿ ನಿಮ್ಮ ಪ್ರಾಪರ್ಟಿನ ಸೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ಬಿಡೋಕ್ಕಾಗತ್ತಾ? ಆಗಲ್ಲ. ಸೊ ಅದನ್ನೆಲ್ಲ ನಾವು ನಮ್ಮ ಟೀಮ್ ಇದೆ, ನಾವಂತೂ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮಣ್ಣು, ನಮ್ಮ ಕಾವೇರಿ ಮಾತೆ, ನಮ್ಮ ಇಗ್ಗುತ್ತಪ್ಪ, ನಮ್ಮ ದೇವರು, ನಮ್ಮ ಎಲ್ಲ ಗುರು ಹಿರಿಯರನ್ನು ನೆನೆಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದು ಇಲ್ಲೇ ಇರಬೇಕು, ಇದು ಹೊರಗೆ ಹೋಗಬಾರ್ದು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೆಚ್ಚಿಗೆ ಹೇಳಕ್ಕೆ ಬರಲ್ಲ, ಸಮಸ್ಯೆಗಳು ಆದಷ್ಟು ಇದೆ ಕೊಡಗಿನಲ್ಲಿ. ನೀವೇ ಯೋಚನೆ ಮಾಡಿ, ವನ್ಯಜೀವಿಗಳ ಹಾವಳಿ, ಅಧಿಕಾರಿಗಳ ಹಾವಳಿ, ಬ್ಯಾಂಕ್ಗಳ ಹಾವಳಿ, ಅದ್ರ ಜೊತೆಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಆ ಪಕ್ಷದವರು ಇವ್ರನ್ನ ಬೈಯೋದು, ಈ ಪಕ್ಷದವರು ಅವ್ರನ್ನ ಬೈಯೋದು, ಇದೇ ನಡೀತಾ ಇದೆ. ಬಟ್ ನಮ್ಮ ರಿಯಲ್ ಸಮಸ್ಯೆಯನ್ನು ಬಗೆಹರಿಸೋರು ಯಾರು ಸ್ವಾಮಿ? ಇದು ಬೇಕಾಗಿದೆ. ಸೊ ಆದ್ದರಿಂದ ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ನಾನು. ಇನ್ನು ಅಧ್ಯಕ್ಷರು ಮಾತಾಡಲಿಕ್ಕಿದ್ದಾರೆ. ಎಲ್ಲರೂ ಈಗೇನು ನಮ್ಮ ಹುದಿಕೇರಿ ಟೀಮಲ್ಲಿ ಕೋಆರ್ಡಿನೇಟ್ ಆಗಿ ಪ್ರಕಾಶ್ ಅವರು, ಪಪ್ಪ ಅವರು ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ ಯೋಧರು ಸಹ ಅದರದ್ದು ಅಧ್ಯಕ್ಷರು. ಮತ್ತು ಅವರು ಅಥ್ಲೆಟ್ಸಲ್ಲಿ ಮಾಜಿ ಯೋಧರ ಅಥ್ಲೆಟ್ಸಲ್ಲೂ ಎಲ್ಲ ನ್ಯಾಷನಲ್ ಲೆವೆಲಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿಯ ಎಲ್ಲ ರೈತರು ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ರೈತ ಸಂಘವನ್ನು ಬೆಳೆಸಲಿಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಜವಾನ್. ಪೆಂಡಿಂಗ್ ಆಗ್ತಾನೆ ಹೋಗ್ತಾ ಇತ್ತು. ಆ ಭಾಗದಿಂದ ಜಿಲ್ಲಾ ಸಮಿತಿಯವರು ಹುದಿಕೇರಿ ಹೋಬಳಿಗೆ ಬಂದು ಒಂದು ಉತ್ತಮ ರೀತಿಯ ಒಂದು ಮೀಟಿಂಗನ್ನು ನಡೆಸಬೇಕು. ಹಲವಾರು ಜನರ ಕುಂದುಕೊರತೆಗಳಿದೆ, ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳುವಂಥದ್ದು ಅವರ ಬೇಡಿಕೆಗಳು ಸಮೇತ ಇತ್ತು. ಸಮಯದ ಅಭಾವಗಳು, ಬೇರೆ ಬೇರೆ ಮುಖ್ಯವಾದಂಥ ಹೋರಾಟಗಳು ಜಿಲ್ಲೆಯ ಒಳಗಡೆ, ಜಿಲ್ಲೆಯ ಹೊರಗಡೆ ಹೀಗೆಲ್ಲ ಆಗ್ತಾ ಡಿಲೇ ಆಗ್ತಾ ಬಂತು. ಆದರೆ ಎಲ್ಲದಕ್ಕೂ ಒಂದು ಒಳ್ಳೆಯ ಮುಹೂರ್ತ ಸಿಕ್ಕಿದಂಗೆ ಆಯ್ತು. ಇವತ್ತು ನಾವು ಈ ಹುದಿಕೇರಿ ಹೋಬಳಿಗೆ ಬಂದು ಒಂದು ಉತ್ತಮವಾದಂಥ ಕಾರ್ಯಕ್ರಮ.
ನಮ್ಮ ಮಾಜಿ ಸೈನಿಕರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಭಾಗ್ಯನೂ ನಮಗೆ ಸಿಕ್ತು. ಹಾಗೆಯೇ ಎಲ್ಲ ನಮ್ಮ ರೈತರ ಒಂದು ಸಭೆಯನ್ನು ನಡೆಸಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆಯ ಉತ್ತಮ ಒಂದು ವಾತಾವರಣದಲ್ಲಿ ನಾವು ಬಂದಿದ್ದೀವಿ. ಹಲವಾರು ವಿಚಾರಗಳನ್ನ ಪ್ರಧಾನ ಕಾರ್ಯದರ್ಶಿ ಸುಜಯ್ ಬೋಪಯ್ಯನವರು ಮಾತನಾಡಿದ್ದಾರೆ. ರಾಜಕೀಯ ಒತ್ತಡ ಇದು ಮಾಮೂಲಿ ಇದ್ದೇ ಇರುತ್ತೆ. ದೇಶಕ್ಕೆ ಸ್ವತಂತ್ರ ಬಂದ ನಂತರ ಏನು ಒಂದು ರಾಜಕೀಯದ ವ್ಯವಸ್ಥೆ ಬಂತು, ಅದಾದ ನಂತರ ಅದಾದ ರಾಜಕೀಯ ಪಕ್ಷಗಳು ಬಂದಾಗ ಕೇಂದ್ರದಲ್ಲಿ ಇರಲಿ ರಾಜ್ಯದಲ್ಲಿ ಇರಲಿ ಅವರ ಮೇಲ್ಕೈಯನ್ನು ಸಾಧಿಸುವಂಥದ್ದು ಅದು ಮಾಮೂಲಿ ಇರುವಂಥ ವಿಷಯ. ಆದರೆ ಒಂದು ಪ್ರಶ್ನೆ ಎಲ್ಲರೂ ಹಾಕ್ಕೊಳ್ಬೇಕು, ಮಾಜಿ ಸೈನಿಕರು ಇರ್ಬೋದು, ಅವರು ಇವತ್ತು ರೈತಾಪಿಯ ಒಂದು ಕೆಲಸದಲ್ಲಿ ತೊಡಗಿದಂಥವ್ರು, ಅವರು ರಿಟೈರ್ಡ್ ಆಗಿ ಬಂದ ಮೇಲೆ ಅವರ ತೋಟ ಗದ್ದೆ ಅವರ ಹೇಗೆ ಕುಟುಂಬನ ಯಾವ ರೀತಿಯಲ್ಲಿ ನಡೆಸಬೇಕು, ಅದಕ್ಕೆ ಅವ್ರಿಗೆ ಪೆನ್ಷನ್ ಸಿಕ್ಕಿದ್ರು ಅದಕ್ಕೆ ಅವರ ಏನು ಸಾಗುವಳಿ ಮಾಡಿ ಈ ಕೃಷಿ ಮಾಡಿ ಅವರ ಜೀವನವನ್ನು ಮುಂದೆ ಸಾಗಿಸುವಂಥ ಒಂದು ಇದು ನಿಟ್ಟು ಅವರಲ್ಲೂ ಇದೆ. ಹಾಗೆಯೇ ರೈತರು ಎಲ್ಲಕ್ಕೂ ಒಂದೊಂದು ಸಂಘಟನೆ ಇದೆ, ರೈತರ ಒಂದು ಸಂಘಟನೆಯೂ ಇದೆ, ರೈತ ಸಂಘ ಅಂತ. ಆದರೆ ಬೇರೆ ಸಂಘಗಳು ಅದು ಕಾರ್ಮಿಕರದೇ ಇರಲಿ ಇನ್ನೊಂದು ಹಲವಾರು ನೂರಾರು ಸಂಘಟನೆ ಇದೆ. ಅವರ ಅಭಿವೃದ್ಧಿ ಯಾವ ರೀತಿಯಲ್ಲಿ ನಡೀತಾ ಇದೆ, ರೈತರ ಅಭಿವೃದ್ಧಿ ಯಾವ ರೀತಿಯಲ್ಲಿ ನಡೀತಾ ಇದೆ. ಯಾರೇ ಒಬ್ಬ ಗೆದ್ದು ಬರಲಿ, ಅದು ಶಾಸಕನಾಗಲಿ ಸಂಸದರಾಗಲಿ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ, ಎಲ್ಲ 4 ಪಕ್ಷಗಳು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. 76 77 ವರ್ಷ 78 ವರ್ಷದ ಸ್ವತಂತ್ರ ಬಂದು ವರ್ಷ ಆದ್ರೂ ಈ ರೈತ ಬೆನ್ನೆಲುಬು ಅಂತೇಳಿ ಅವನ ಬೆನ್ನೆಲುಬುನ ಮುರಿಯೋದಲ್ಲದೆ ಆ ರೈತನ ಒಳ್ಳೆ ಒಂದು ಸ್ಥಿತಿಗೆ ತಂದಂಥ ಪಕ್ಷ ಇಲ್ಲಿವರೆಗೂ ಯಾವುದು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದೆ. ಗ್ಯಾರಂಟಿಗಳು ಕೊಡ್ಬೋದು, 2000 ರೂಪಾಯಿ ಉಚಿತ ಬಸ್ಸು ಎಲ್ಲ, ಆದರೆ ರೈತರಿಗಾಗಿ ಒಂದು ಗ್ಯಾರಂಟಿ ಇದೆಯಾ? ದೇಶದ ಬೆನ್ನೆಲುಬು ಎಲ್ಲ ಪಕ್ಷ ಹೇಳ್ತಾರೆ, ಆದರೆ ಗ್ಯಾರಂಟಿ ಕೊಡ್ಬೇಕು. ರೈತರಿಗಾಗಿ ಒಂದು ಗ್ಯಾರಂಟಿ, ರೈತರದ್ದು ಸಾಲ ಮನ್ನಾ ಮಾಡುವಂಥದ್ದು, ಇಲ್ಲ ರೈತರು ಬೆಳೆಯುವಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ರಿಪೋರ್ಟ್ಗಳೆಲ್ಲ ಬಂದಿದೆ. ಹಾಗಾಗಿ ಒಂದು ತಿಳ್ಕೊಳ್ಬೇಕು, ರಾಜಕೀಯ ಪಕ್ಷ ಯಾವುದೇ ಇರಲಿ, ಮತ ಹಾಕ್ಬೇಕಾದ್ರೆ ನಾವು ಯಾರು ಒಳ್ಳೆ ಉತ್ತಮ ಕ್ಯಾಂಡಿಡೇಟ್ ಯಾರು ಬರ್ತಾರೆ, ಒಳ್ಳೆ ಶಾಸಕರು ಒಳ್ಳೆ ಸಂಸದರು ನಮ್ಮ ಜಿಲ್ಲೆಗೆ ನಮ್ಮ ಕೆಲಸ ಮಾಡೋಂಥವ್ರು ಇಂಥವ್ರು ಮಾಡ್ತಾರಂತ ಹೇಳಿದ್ರೆ ಅದ್ರ ಮೇಲೆ ಮತ ಹಾಕೋಣ. ಆದರೆ ಒಂದು ರೈತರಿಗೆ ಒಂದು ಸಂಘಟನೆ ಚೆನ್ನಾಗಿರಬೇಕು. ಆದರೆ ರೈತರ ಸ್ಥಿತಿಗತಿನ ಪ್ರಶ್ನೆ ಮಾಡಲಿಕ್ಕೆ ಬೇರೆ ಯಾರೂ ಬರಲ್ಲ. ನೋಡಿ, ಇವತ್ತು ಉದಾಹರಣೆಗೆ ಅಣ್ಣ ಒಂದು ಸ್ವಲ್ಪ, ಇವತ್ತು ಬ್ಯಾಂಕ್ಗಳ ಹರಾಜಾಗ್ತಾ ಇದೆ ರೈತರ ಆಸ್ತಿಗಳನ್ನ. ಆ ಸರ್ಫೇಸಿ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ, ಅದನ್ನ ಒಂದು ಆಕ್ಷನೇ ಹಾಕ್ಬಿಡ್ತಾರೆ, ನಮಗೆ ಗೊತ್ತಾಗಲ್ಲ. ನಿಮ್ಮ ಬ್ರಾಂಚ್ ಮ್ಯಾನೇಜರ್ನ ಕೇಳಿ, ಅದು ಉದಿಕೇರಿಲಿರೋ ಬ್ರಾಂಚ್ ಇರಲಿ ಪೊನ್ನಂಪೇಟೆ ಇರೋ ಬ್ರಾಂಚ್, ನೋಟಿಸ್ ಬಂದಿದೆ ನಮಗೆ ಸರ್ಫೇಸಿ ಆ್ಯಕ್ಟಿಂದ, ಯಾವಾಗ ಆಕ್ಷನ್ ಆಗುತ್ತೆ, ಯಾರಾದ್ರೂ ಬಿಡ್ಡಿಂಗ್ ಮಾಡಿದಾರ, ಏನು ನಮಗೇನು ಗೊತ್ತಾಗಲ್ಲ. ಒಂದು ಬ್ರಾಂಚ್ ಮ್ಯಾನೇಜರೇ ಹೇಳ್ಬೇಕಾದ್ರೆ ಆ ಬ್ರಾಂಚಿಂದೇ ಸಾಲ ಪಡೆದಿರ್ತೀರ, ಆದರೆ ಈ ಸರ್ಫೇಸಿ ಆ್ಯಕ್ಟಿನ ನೋಟಿಸ್ ಕೊಡುವಂಥ ಸಂದರ್ಭ ಬಂದಾಗ ಅವರ ಹೆಡ್ ಆಫೀಸೋ ಸರ್ಕಲ್ ಆಫೀಸೋ ಡೀಲ್ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ಅಲ್ಲಿಂದ ತುಂಬ ಜನರಿಗೆ ಆಕ್ಷನ್ ಆಗಿರೋದೇ ಗೊತ್ತಿಲ್ಲ. ಉದಿಕೇರಿಯ ಇದರಲ್ಲೇ ಘಟನೆಗಳು ನಡೆದಿದೆ. ಅದೊಂದು ಪಾಪ 2 ಹೆಣ್ಮಕ್ಳು 10 ಎಕರೆ ತೋಟ 1.5 ಕೋಟಿಯ ಬಂಗ್ಲೆ ಎಲ್ಲ ಕಳ್ಕೊಂಡ್ರು. ಹಾಗೇನೆ ನಮ್ಮ ಬಾಳಲ್ಲಿ ಒಬ್ಬರು ಕಳ್ಕೊಂಡ್ರು. 15 ಎಕರೆ ಒಬ್ಬ ತಗೊಳ್ತಾನೆ, ಇನ್ನೊಬ್ಬ 4 ಎಕರೆ ತಗೊಳ್ತಾನೆ. ಈಗ ಮೊನ್ನೆನೇನೋ ಈ ಭಾಗದಲ್ಲಿ ನಮ್ಮ ಬಾಡಗರಕೇರಿ ಭಾಗದಲ್ಲಿ ಒಂದು ಮನೆ ತೋಟ ಹೋಯ್ತು. ಅದೇನು ನಮ್ಮ ಜನರಿಗೆ ರೈತರಿಗೆ ಅಂತ ನೋಟಿಸ್ಗಳು ಬಂದಾಗ ನಿರ್ಲಕ್ಷ್ಯ ವಹಿಸ್ತಾರೆ ಯಾಕೆ ಅಂತ ನನ್ಗೆ ಗೊತ್ತಾಗ್ತಾ ಇದೆ. ನಾನು ನೋಡ್ತೀನಿ ಸೋಮಾರ್ಪೇಟೆ ಭಾಗದಲ್ಲಿ ರೈತರಿದ್ದಾರೆ, ಏನಾದ್ರೂ 2 ಲಕ್ಷಕ್ಕೆ ಆ ಥರದ ಒಂದು ನೋಟಿಸ್ ಬಂದರೆ ಅವನು ಅಲ್ಲಿಂದ ಮೈಸೂರಿಗೆ ಬಂದು ಭೇಟಿ ಮಾಡ್ತಾನೆ. ನೆನ್ನೆ ನಾನು ಬೆಂಗಳೂರಲ್ಲಿದ್ದೆ, ನೆನ್ನೆ ಯಾರೋ ಒಬ್ಬರು ಡಾಕ್ಟ್ರು, ಲೇಡಿ ಡಾಕ್ಟ್ರು ನಮ್ಮವರೇ, ನಮ್ಮ ವಿರಾಜಪೇಟೆ ತಾಲೂಕಿಗೆ ಸಂಬಂಧಪಟ್ಟಂದರು, 7:30 ಗಂಟೆಗೆ ನನ್ನ ಬಂದು ಭೇಟಿ ಮಾಡ್ತಾರೆ. ನಾನು ಯಾವುದೋ ಒಂದು ಉದ್ದೇಶದಲ್ಲಿ ಯಾವುದೋ ಮೀಟಿಂಗಲ್ಲಿ ಇದ್ದೆ, ಬೆಳಿಗ್ಗೆ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. 7:30 ಗಂಟೆಗೆ ಬಂದು ಒಂದು ಕೆಫೆಯಲ್ಲಿ ಕಾಯ್ತಾ ಇದ್ದಾರೆ ಗಂಡ ಹೆಂಡತಿ ಸೇರಿ. ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ದಾರೆ, ನಾನು ಟ್ರಾಫಿಕಲ್ಲಿ ಬರೋಕ್ಕೆ ಲೇಟ್ ಆಗಿ. ಸ್ಪಂದಿಸೋದು ಯಾವ ರೀತಿಯಲ್ಲಿ ಸ್ಪಂದಿಸ್ಕೋಬೇಕು, ನನ್ನ ಜಮೀನನ್ನ ಉಳಿಸ್ಕೋಬೇಕು, ಈ ಥರ ಇದೆ, ಏನು ಮಾಡೋಣ ಅಂತ ಹೇಳುವಂತಿದೆ. ಇಲ್ಲಿ ನಮಗೆ ಅದರದ್ದು ಆಸ್ತಿ ಬೇಕಾ ಬೇಡವಾ ಅಂತ ಹೇಳೋದು ಗೊತ್ತಾಗಲ್ಲ.
ಯಾರೋ ಒಬ್ಬರು ಫೋನ್ ಮಾಡೋತ್ತಿಗೆ ಮಾತಾಡ್ತೀವಿ, ನಾಳೆ ಬಂದ್ಬಿಡೋಣ, ನಾನು ಉದಕೇರಿಯಲ್ಲಿ ಒಂದು ಸಭೆ ಇದೆ, ಹಾಗಾದ್ರೆ ಅಲ್ಲೇ ಬಂದ್ಬಿಡಲ್ಲ ಮಾತಾಡೋಣ, ಇಲ್ಲ ಗೋಣಿಕೊಪ್ಪ ಆಫೀಸಲ್ಲಿ ಇರ್ತೀನಿ ಒಂದು 4:15 ಗಂಟೆ ತನಕ ಅಲ್ಲಿ ನಂಗಡೆ ಮ್ಯಾಚ್ ಉಂಡಣ್ಣ. ಯೋಚನೆ ಮಾಡಿ, ನಾನು ಒಂದೇ ಸ್ಟ್ರೈಟ್ ಹೇಳಿದೆ, ಪರವಾಗಿಲ್ಲ ನೀನು ಮ್ಯಾಚ್ ಆಡ್ಕೊ, ಮುಂದಿನ ವಾರ ನಾವು ನಿನ್ನ ಆಸ್ತಿನ ಉಳಿಸೋಣ. ನೋಟಿಸ್ ಬಂದು ಆಗಿದೆ. ಸರ್ಫೇಸಿ ಆ್ಯಕ್ಟ್ದು ಸೀರಿಯಸ್ನೆಸ್ ಫಸ್ಟ್ ಆ್ಯಕ್ಟ್ ಏನು, ಆ ಕಾನೂನು ಏನು, ಯಾವುದೇ ರಿಜಿಸ್ಟರ್ಡ್ ನೋಟಿಸ್ ಬರಲಿ. ಇನ್ನು ನಮ್ಮಲ್ಲಿ ಕೆಲವರಿಗಿದೆ, ಆ ನೋಟಿಸ್ ರಿಜಿಸ್ಟರ್ಡ್ ನೋಟಿಸ್ ಬಂದರೆ ಅದನ್ನೂ ಒಂದು ಕೇಳೋದು ಡೌಟಲ್ಲಿ, ಆ ನೋಟಿಸ್ ತಗೋಬೇಕಾ ಬೇಡವಾ? ಅಪ್ಪ ನೀನು ಆಸ್ತಿ ಹರಾಜಾಗ್ಲಿಕ್ಕೆ ಹೋಗ್ತಾ ಇದೆ, ನೀನು ಬೀದಿಗೆ ಬರ್ತೀಯ, ಅದನ್ನು ತಗೊಳ್ಬೇಕಾ ಬೇಡವಾ ಅಂತ ನಿನಗೆ ಚಿಂತನೆ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮನುಷ್ಯನಾಗಿ ಹುಟ್ಟಿ ಏನು ಪ್ರಯೋಜನ? ನೋಟಿಸ್ ತಗೊಂಡು ಅದು ಏನು ಅಂತ ನೋಡೋದ್ರಲ್ಲಿ ಅವ್ನು ರಿಜಿಸ್ಟರ್ಡ್ ನೋಟಿಸ್ ಕಳಿಸಿದ್ರೆ ಓಪನ್ ಮಾಡಿ ನೋಡೋದು, ನಿನಗೆ ಉತ್ತರ ಕೊಡಬೇಕಾ, ನೋಟಿಸಲ್ಲಿ ಏನು ಬರ್ದಿದ್ರೆ ಅದು ಓದಿ ಆದಮೇಲೆ ಒಂದು ವಕೀಲನ ಕಾಂಟ್ಯಾಕ್ಟ್ ಮಾಡೋದು, ಒಂದು ಉತ್ತರ ಕೊಡೋದು. ಇಲ್ಲ ನಮ್ಮಂಥ ಸಂಘಟನೆಗಳಿದೆ, ಒಂದು ವಾಟ್ಸಪ್ಪಲ್ಲಿ ಫೋಟೋ ತೆಗೆದು ನೀವೇನು ಹುಡ್ಕೊಂಡು ಬರೋದು ಬೇಡ, ನನಗೊಂದು ಕರೆ ಮಾಡೋದು, ನಾನು ಫೋನ್ ತೆಗ್ದಿಲ್ಲ ಬಿಸಿ ಅನ್ನೋದ್ರಿಂದ ಇವ್ರಿಗೆ ಯಾರಿಗಾದ್ರೂ ಮುಖಂಡರುಗಳಿಗೆ ಫೋನ್ ಮಾಡೋದು, ಆ ನೋಟಿಸ್ನೊಂದು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳುವಂಥದ್ದು. ನೀವು ಒಂದು ಟೈಪಿಸ್ಟ್ ಹತ್ರ ಹೋಗಿ ಫೋನ್ ಕೊಡಪ್ಪ ನಾಳೆ ಬೆಳಿಗ್ಗೆ ಪೊನ್ನಪೇಟೆಲ್ಲೋ ಎಲ್ಲಿಯೋ, ನಾನು ಅದಕ್ಕೆ ಒಂದು ಆನ್ಸರ್ ಹೇಳ್ತೀನಿ, ಇಲ್ಲ ಸುಜಯ್ ಬೋಪಯ್ಯನವ್ರಿಗೆ ಒಂದು ಬರೆದು ಕೊಡಪ್ಪ ಅಂತ ಹೇಳಿದ್ರೆ ಅವ್ರು ಬರೆದು ಕೊಡ್ತಾರೆ, ಸುಬ್ಬಯ್ಯನವ್ರು ಇದ್ದಾರೆ ಅವರು ಬರೆದು ಕೊಡ್ತಾರೆ, ಚಂಗಪ್ಪನವ್ರು ಇದ್ದಾರೆ. ಇದಿಷ್ಟು ಮಾಡಿ ಉಳಿಸ್ಕೊಳಕ್ಕಾಗಲ್ಲ ಅಂದರೆ, ನಿನ್ನೆ ನಿಮ್ಮದು ಬಾಳೆಲೆಯಲ್ಲಿ ಆ ಪ್ರಾಪರ್ಟಿ ಆಕ್ಷನ್ ಆಗಿರೋದನ್ನ ಬ್ಯಾಂಕ್ದು ಸರ್ಕಲ್ ಆಫೀಸ್ ಮ್ಯಾಂಗ್ಳೂರಲ್ಲಿ ಕೇಳಿದಾಗ, ಒಂದು 8 ಎಕರೆ 10 ಎಕರೆ ತೋಟ 12 ಲಕ್ಷದ ಆ್ಯಾವ್ರೇಜಲ್ಲಿ ಅದು ಆಕ್ಷನ್ ಆಗಿದೆ, ಇನ್ನೊಂದು ಬಿಟ್ಟು ಅವ್ರದ್ದು 15 ಎಕರಲ್ಲಿ 15 ಲಕ್ಷದ ಆ್ಯಾವ್ರೇಜಲ್ಲಿ ಬಿಡ್ ಆಗಿದೆ. ಸಬ್ ರಿಜಿಸ್ಟರ್ ವ್ಯಾಲ್ಯೂ ಪ್ರಕಾರ ಅವ್ರು ಮಾಡ್ತಾರೆ. ಎಲ್ಲಿ ಬಾಳೆಲೆಯಲ್ಲಿ ಇವತ್ತು ಎಷ್ಟಿದೆ ಪ್ರಾಪರ್ಟಿ ವ್ಯಾಲ್ಯೂ ಒಂದು ತೋಟಕ್ಕೆ? 60 ಲಕ್ಷ ತನಕ ಹೋಗ್ತಾ ಇದೆ ನನಗೆ ಗೊತ್ತಿರುವಾಗ ಒಂದು ಪ್ರಾಪರ್ಟಿ. ಅದನ್ನು 12-15 ಲಕ್ಷ ಅಂದಾಗ ಇವನು ಸ್ವಲ್ಪ ಜಾಗೃತನಾಗಿ ಆ ನೋಟಿಸ್ ಬರಬೇಕಾದ್ರೆ ಇನ್ನೊಂದು ಬರ್ಬೇಕಾದ್ರೆ ಇವನು ಎಚ್ಚೆತ್ಕೊಂಡು ಎಲ್ಲಿಂದ ಹೋಗಿ ಒಂದು 10 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು 5 ಲಕ್ಷ ಬಂದ ಬ್ಯಾಂಕಿಗೆ ಫಸ್ಟ್ ಪೇಮೆಂಟ್ ಮಾಡಿ, ಇವೊಂದು 15 ಎಕರೆ ಹೋಗೋ ಬದಲು 2 ಎಕರೆನ ಇವನು 35 ಲಕ್ಷಕ್ಕೆ 30 ಲಕ್ಷಕ್ಕೆ ಮಾರಿದ್ರೆ ಆ ಸಾಲ ಕಟ್ಬೋದಲ್ವ, ಬಾಕಿ ಉಳಿಸ್ಕೋಬೋದಾಗಿತ್ತಲ್ಲ. ಮನೆನೂ ಹೋಯ್ತು, ಆ ಮನೆಗೂ ಒಂದು 60 ಲಕ್ಷ 70 ಲಕ್ಷ ಕಟ್ಟಿ ಮನೆ ಕಟ್ಟಿದ್ದಾನೆ, ಆಸ್ತಿನೂ ಹೋಯ್ತು. ಇಂಥ ಒಂದು ಮುಟ್ಟಾಡ್ರು ಕೊಡಗಿನಲ್ಲೇ ಸಿಗೋದು ಕಾಡುತ್ತೆ ನಮ್ಮ 31 ಜಿಲ್ಲೆಯಲ್ಲಿ ಹುಡುಕಿದ್ರೆ. ನನ್ಗನ್ಸೋದು ಎಲ್ಲವೂ ಚೆನ್ನಾಗಿದೆ, ಸೂಟು ಬೂಟ್ ಹಾಕೋ ಬರ್ತೇನೆ, ಒಂದು ಉಳಿಸ್ಕೊಳಕ್ಕಾಗಲ್ಲ ಅಂದರೆ ಆ ಹೆಂಡತಿ ಮಕ್ಕಳು ಪಾಪ ಗೊಳೋ ಅಂತ ಕಣ್ಣೀರಾಗ್ತಾರೆ. ಏನಿಲ್ಲ, ತುಂಬ ಕುಟುಂಬಗಳು ನೋಡಿದ್ದೀನಿ ಮೈಸೂರಲ್ಲೂ ಬೆಂಗಳೂರಲ್ಲಿ ಆಸ್ತಿನೆಲ್ಲ ಮಾರಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಒಂದು ಕಾರ್ ಮಾತ್ರ ತೊಗೊಂಡಿರ್ತಾರೆ. ಆ ಕಾರ್ ಮುಖ್ಯ ಅವನಿಗೆ. ಅವನು ಮೈಸೂರು ಬೆಂಗಳೂರು ಕಾರ್ ಬೇಡ ಅವನಿಗೆಲ್ಲ ಬೇರೆ ಆಟೋದಲ್ಲೇ ಓಡಾಡ್ಬೋದು, ಇನ್ನೊಂದು ಸ್ವಲ್ಪ ಸುಧಾರಣೆ ಆದಮೇಲೆ ತೆಗಿಬೋದು. ಆ ಕಾರಿಗೆ ಒಂದು 15 ಲಕ್ಷ ಕೊಡೋದನ್ನ ಅವನು ಆ ಮಗಳ ಹೆಸರು ಮಗನ ಹೆಸರು FD ಇಟ್ಟರೆ ಅದ್ರಲ್ಲಿ ಬರೋದು ಏನೋ ಒಂದು ತಿಂಗಳಿಗೆ ಇಷ್ಟು ಬರೋದನ್ನ ಅವ್ನು ಬೇರೆ ಯಾವುದೋ ಒಂದು ಕೆಲಸಕ್ಕೆ ಹೋಗೋದು ಪೂರ್ತಿ ಕೊನೆಗೆ ಒಂದೊಂದು ಸತಿ ಬೇಜಾರಾಗುತ್ತೆ. ಆ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಪಕ್ಕದಲ್ಲಿ ಒಬ್ಬರು ಒಳ್ಳೆ ಪ್ಲಾಂಟರ್ ಆಗಿದ್ದವನ ಆಸ್ತಿನ ಮಾರಿ ಹೋಗಿ ಮೀನು ಅಂಗಡಿಲಿ ಮೀನು ಕ್ಲೀನ್ ಮಾಡ್ತಾನೆ. ನನ್ನ ಜೊತೆಲಿ ಒಬ್ರು ಓಡಾಡ್ತಾರೆ, ಅವರು ಅಣ್ಣ ಹೀಗೆ ಉಂಟಣ್ಣ, ಅವನಿಗೆ ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಹಿಂಗಿದ್ದಾನೆ, ಅವನು ಯಾರು ಕಾಣಬಾರ್ದು ಅಂತಲ್ಲಿದೆ. ಅವನ ಕೆಲಸ ಸ್ಟಾಕ್ ಬಂದಾಗ ಮಧ್ಯಾಹ್ನ 3:30 ಗಂಟೆಗೆ KRS ಡ್ಯಾಮ್ ಇದ್ದು ಐಸ್ ಬಾಕ್ಸ್ ಮೀನು ಬರುತ್ತೆ, ಅದನ್ನ ಏಪ್ರಿನೆಲ್ಲ ಕಟ್ಟಿರ್ತಾನೆ, ಕ್ಲೀನ್ ಮಾಡ್ತಾನೆ. ಒಳ್ಳೆ ಯುವಕ. ಆ ಅಂಗಡಿ ಹಿಂದ್ಗಡೆ ಮುಖ ತೋರಿಸಲ್ಲ, ಪಾಪ ಮಾಡ್ತಾನೆ. ಫುಲ್ ಕ್ಲೀನ್ ಮಾಡಿ ಪೀಸ್ ಮಾಡಿ ಕೊಟ್ಬಿಡ್ತಾನೆ. 8 ಗಂಟೆ 9 ಗಂಟೆಗೆ ಊಟ ಮಾಡ್ತಾನೆ ಹೋಗ್ತಾನೆ. ಕೊನೆಗೆ ನಾನೇ ಅಲ್ಲಿಗೆ ಹೋಗಿ ಅಪ್ರೋಚ್ ಆದೆ, ಅವನು ಸೈಡಿಗೆ ಕರೆದು ಒಂದು 7:30-8 ಗಂಟೆಗೆ ಅವ್ನು ಕರೆದ್ಬಿಟ್ಟು, ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಪ್ಪ, ಈ ಕೆಲಸ ಮಾಡ್ಕೊಂಡು ಬಾ, ಇದು ಮಾಡೋದು ಬೇಡ, ಎಲ್ಲಾದರೂ ಒಂದು ATM ಅಲ್ಲಿ ನಿನಗೆ ಆರಾಮಾಗಿ ಒಂದು ಸೆಕ್ಯೂರಿಟಿ ಗನ್ ಇದೆಯಾ ನಿನ್ನ ಹತ್ರ, ಒಂದು ಸೆಕ್ಯೂರಿಟಿ ಕೆಲಸ ಅದು ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಒಂದು ಹೋಟೆಲಲ್ಲಿ ಒಂದು ಕೆಲಸ ಮಾಡ್ಕೊಡ್ತೀನಿ. ಇಲ್ಲಣ್ಣ ಅದು ಜನ ಎಲ್ಲ ಕಂಡುಬಿಡ್ತಾರೆ, ಯಾರೋ ನಮ್ಮ ಕೊಡಗಿನವರೇ ಎಲ್ಲ ಬಂದಾಗ ಕಂಡುಬಿಡ್ತಾರೆ. ಏನಾಗಿದೆ, ಒಂದಲ್ಲಿ ಅಣ್ಣ ತಮ್ಮಂದ್ರದ್ದು ಒಂದು ಇದರಲ್ಲಿ ಇವನಿಗೆ ಅಲ್ಲಿ ಕ್ರಾಪ್ ತೆಗಿಲಿಕ್ಕಾಗಲ್ಲ, ರೋಡ್ದು ಅಡಚಣೆ ಹೋಗ್ಬೇಕಾರೆ ಬಿಡೋದಿಲ್ಲ, ಇದೆಲ್ಲ ಆದಾಗ ಅವನು ವರ್ಷ ಕುಗ್ಗೋದ, ಅವನಿಗೆ ಲೋನ್ ತೆಗಿಲಿಕ್ಕಾಗಲಿಲ್ಲ, ಇದನ್ನು ಪುನಃ ರಿನ್ಯೂವಲ್ ಮಾಡಿ ಅದೇನು ಆಸ್ತಿ ಲೋನ್ ಇತ್ತು ಅದನ್ನು ಕಟ್ಟಲಿಕ್ಕೂ ಆಗಲಿಲ್ಲ, ಆಸ್ತಿ ಹರಾಜಾಯಿತು, ಅವನು ಅಲ್ಲಿ ಬಂದು ಸೇರಿದ. ದಯಮಾಡಿ ನಾನು ಯಾಕೆ ಇದನ್ನೆಲ್ಲ ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಯಾರಾದರೂ ನಿಮ್ಮ ಸಂಬಂಧಿಕರು, ಯಾರಾದರೂ ನಿಮ್ಮ ಹೋಬಳಿಯಲ್ಲಿ ಇಂಥವ್ರು ಯಾರಾದರೆ ಇದ್ದರೆ, ಅವನು ಯಾವುದೇ ಪಕ್ಷದಲ್ಲಿ ಇರಲಿ, ಅವನು ಗ್ರೀನ್ ಶಾಲ್ ಹಾಕಿ ರೈತ ಸಂಘದ ಸದಸ್ಯನೇ ಆಗಬೇಕು ಅಂತಲೂ ಇಲ್ಲ. ರೈತ ಸಂಘ ಇರೋದು ಒಂದು ರೈತರ ಹಿತದೃಷ್ಟಿಯನ್ನು ಕಾಪಾಡಲಿಕ್ಕೆ, ಅವನ ಕಷ್ಟ ಸುಖಕ್ಕೆ ಸ್ಪಂದಿಸೋಕ್ಕೆ. ಅಂಥವನಿದ್ರೆ ಒಂದು ಫೋನಲ್ಲಾದರೂ ಸಂಪರ್ಕ ಮಾಡಿ ನಮ್ಮನ್ನು.
ಅವನು ಏನು ಸಹಾಯ ಮಾಡೋಕ್ಕಾಗುತ್ತೆ ಮಾಡೋಣ, ಅವನ ಬದುಕ್ಸೋಣ, ಆಮೇಲೆ ಅವನ್ನ ಏನು ಬೇಕು ನಾವು ಮಾತಾಡೋಣ. ಅದು ನೀವು ಕೇಳ್ದಾಗಿರೋದು ಬೇಡ. ಸರ್ಫೇಸಿ ಆ್ಯಕ್ಟಲ್ಲಿ ಬಂದಾಗ ನೋಟಿಸ್ ಕೊಟ್ಟಾಗ ಸೀರಿಯಸ್ ಆಗಿ ತಗೋಬೇಕು. ಯಾರಾದರೆ ಅಲ್ಲಿ ಯಾರೋ ಇವತ್ತು ಬೆಳಿಗ್ಗೆ ಯಾರೋ ನನ್ನ ಹತ್ರ ಮಾತಾಡಿದ್ರು, ಅಂಥವ್ರು ಏನಾದರೂ ಹರಾಜು ಹಾಕಿದ್ರು ಸಮೇತ ಅದನ್ನು ಕೋರ್ಟಲ್ಲಿ ಸ್ಪಂದಿಸುವಂಥ ಕೆಲಸ ಮಾಡ್ಬೋದು. ನಾಳೆನೂ ಯಾರ್ದೋ ಒಬ್ಬರದ್ದು ಹರಾಜು ಹಾಕಿರೋ ಪ್ರಾಪರ್ಟಿ ನಾಳೆ ಹೈಕೋರ್ಟಲ್ಲಿ ನಾಳೆ ಅದಕ್ಕೆ ಸ್ಟೇ ಆರ್ಡರ್ ಸಿಕ್ಕುವಂಥದ್ದಿದೆ. ಇದನ್ನು ಎಲ್ಲರೂ ತಿಳ್ಕೊಬೇಕು. ಇನ್ಯಾವುದೋ ಒಂದು ಕೇಸಲ್ಲಿ ಇದು ಈ ವಾರ ನನ್ನ ಗಮನಕ್ಕೆ ಬಂತು. ನಮ್ಮವರೇ ಒಬ್ಬರು ತೋಟ ತಗೊಂಡಿದ್ದಾರೆ. ಅವನಿಗಿನ್ನ ಹೆಂಗೆ ತಗೋಬೇಕು ಅಂತ ಗೊತ್ತಿಲ್ಲ. ಒಂದೇ ಪ್ರಾಪರ್ಟಿಯಲ್ಲಿ ಆಕ್ಷನ್ ಆಗ್ಬೇಕಾದ್ರೆ 2 ಸರ್ವೆ ಬೇರೆ ಬೇರೆ ಇದನ್ನು, ಒಬ್ಬ ಬೇರೆ ಮಂಗಳೂರು ಅವ್ನು ತಗೊಳ್ತಾನೆ, ಇನ್ನೊಬ್ಬ ಕೊಡಗಿನ ಒಬ್ಬ ಪ್ಲಾಂಟ್ರೇ ತಗೊಳ್ತಾನೆ. ಅವ್ನು ಬೆಂಗಳೂರಿಗೆ ಸೆಟ್ಲ್ ಆಗಿರೋನು. ಇವನ ಹತ್ರ ಬರೀ EMD ಕಟ್ಸೋದು ಮಾತ್ರ ಅಲ್ಲ, ಅದಾಗಿದ್ಮೇಲೆ ಎಲ್ಲ ಲೋನ್ನು ಕ್ಲಿಯರ್ ಮಾಡ್ಸೋಕೆ ಅದಾದ ಖಾತೆಗೆ ಹಣನೂ ಹಾಕ್ಸಿದ್ದಾರೆ. ಅವನೇನು ಮಾಡ್ದ ಮಂಗಳೂರು ಅವ್ನು ಜಾಣ, EMD ಕಟ್ಟಾದ್ಮೇಲೆ ನೆಕ್ಸ್ಟ್ ಮೂವ್ ಏನಾಗುತ್ತೆ ನೋಡೋಣ ಬ್ಯಾಂಕ್ ಅವ್ರ ಪೊಸಿಷನ್ ತಗೊಳ್ತಾರೆ. ತೊಗೊಂಡಾದ್ಮೇಲೆ ಇವನೇನು ಮಾಡ್ತಾನೆ, ಬೀಗ ಗೇಟ್ದು ಅಥವಾ ಮನೆದೆಲ್ಲ ಹೊಡೆದು ಒಳಗೆ ಸೇರ್ತಾನೆ. ಪೊಸಿಷನ್ ತಗೊಂಡಿದ್ದು ವಾಪಸ್ ಇವನು ತಗೊಂಡ. ಅದಾದ್ಮೇಲೆ ಅವನು ಯಾವುದು ಕಟ್ಟಕ್ಕೆ ಹೋಗಲ್ಲ ಮಂಗಳೂರು ಅವನು. ಇವನು ಯಾರು ನಮ್ಮ ಬೆಳೆಗಾರ ತಗೊಳ್ತಾನೆ, ಅವನು ಎಲ್ಲವನ್ನ ಕಟ್ತಾನೆ. ಈಗ ಲಿಟಿಗೇಷನ್ ಆಗಿ ಸ್ಟೇ ಆರ್ಡರ್ ಬಂತು ಕೋರ್ಟಿಂದ. ಇವನು ಪೂರ್ತಿ ಅನಾಲಿಸಿಸ್ ಆಯ್ತು ಈ ಪ್ಲಾಂಟರ್. ಅವನು ಬೇರೆ EMD ಮಾತ್ರ. ಬುದ್ಧಿವಂತಿಗೆ ಇವನು ಓದಿದವರಲ್ಲೂ ಸಮೇತ ಟೆಕ್ನಿಕಲ್ ನಾಲೆಜ್ ಇರೋದಿಲ್ಲ. ಅದು ಏನು ಆಗ್ತಾ ಇದೆ ಅಂತ ಹೇಳಿ ಬ್ಯಾಂಕ್ ಅವರು ಹೇಳಿದ್ನ ಮಾತ್ರ ಅಲ್ಲ, ಹೇಳಿದ್ನ ನೀವು ರೆಕಾರ್ಡಿಕಲಿ ನೋಡಬೇಕು. ನಿನ್ನೆ ಯಾರೋ ಒಬ್ರು ಹೇಳಿದ್ರು, ಆ ಕೇಸ್ ಡಿಸ್ಮಿಸ್ ಆಗ್ಬಿಡ್ತಂತೆ ಅಣ್ಣ, ನಿಮಗೇನ ಗೊತ್ತಂತ. ಕೇಸ್ ನಂಬರ್ ತಕ್ಕೊಂಡು ಕಳ್ಸಪ್ಪ ನನಗೆ ನೋಡ್ತೀನಿ ಅಂತೇಳಿ ಯಾರೋ ಒಂದು ಹೈಕೋರ್ಟ್ ವಕೀಲರಿಗೆ ಕಳಿಸ್ಕೊಟ್ಟಾದಾಗ ಆ ಕೇಸು ಡಿಸ್ಮಿಸ್ ಆಗಿಲ್ಲ, ಇನ್ನೂ ಉಂಟು, ಡೇಟ್ ಕೊಟ್ಟಿದ್ದಾರೆ ಮುಂದಿನ ಇದರಲ್ಲಿ. ಬ್ಯಾಂಕ್ ಅವ್ರು ಅವ್ನಿಗೆ ಹೇಳಿದೆ, ಅವನೇನು ಗೆಲ್ಲಕ್ಕಾಗಲ್ಲ, ನೀನು ಪೂರ್ತಿ ಅಮೌಂಟ್ ಕಟ್ಟು, ನಿನ್ನ ಹೆಸರಿಗೆ RTC ಮಾಡ್ಕೊಡ್ತೀನಿ. RTC ಒಂದು ಬಂದ್ಬಿಟ್ರೆ RTC ಒಂದು ಜಾಗದ ಮಾಲೀಕತ್ವನ ಪ್ರೂವ್ ಮಾಡೋಕ್ಕಾಗಲ್ಲ. ಅದಲ್ಲದೆ ಅದಕ್ಕೆ ಮಾಲೀಕತ್ವನ ಪ್ರೂವ್ ಮಾಡಲಿಕ್ಕೆ RTCನ ಯಾವ ಹಂತದಲ್ಲೂ ನ್ಯಾಯಾಲಯದಲ್ಲಿ, ಸಿವಿಲ್ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ಬೋದು. RTC ಒಬ್ಬನ ಹೆಸರಲ್ಲಿ RTC ಇದೆ ಅಂದರೆ ಅದು ಒಂದು ಓನರ್ನ ಡಿಕ್ಲೇರ್ ಮಾಡುವಂಥ ವಿಷಯ ಅಲ್ಲ. ಇಂಥದ್ದೆಲ್ಲ ಒಂದು ಸಣ್ಣ ಜ್ಞಾನಗಳನ್ನ ನಾವು ಹೊಂದ್ಕೋಬೇಕಾಗುತ್ತೆ. ಒಂದು RTC ಕೊಡಗಿನಲ್ಲಿ ನಾವು ಯಾವಾಗಲೂ ಮೊನ್ನೆ ಅರ್ಧ ಜೊತೆಲಿ ಮಾತಾಡಬೇಕಾದ್ರೆ ನಮ್ಮ ಪಾಲಿಪಟ್ಟದ ಡಾಕ್ಟರ್ ವಾಸು ಅವ್ರು ಮಾತಾಡ್ತಿದ್ರು, ಹಾಗೆಯೇ ನಮ್ಮ ಪುಷ್ಪ ಕುಟಣಿ ಅವರು ಸಮೇತ ಮಾತಾಡ್ತಿದ್ರು ನನ್ನ ಜೊತೆ. ಎಲ್ಲ ಇಲ್ಲಿಯ ಪರಿಸ್ಥಿತಿ, ಯಾರು ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದವರು. 4 ಇಶ್ಯೂ ಸಾಕು ನಮ್ಮನ್ನು ನಾವೇ ಆಸ್ತಿ ಮಾರಿ ಹೋಗ್ಲಿಕ್ಕೆ. ಒಂದು, ವನ್ಯಪ್ರಾಣಿ ಹಾಗೂ ಮಾನವ ಸಂಘರ್ಷ. ಈಗ ನೋಡಿ ಎಂತೆಂಥ ತಂತ್ರಜ್ಞಾನಗಳು ಬಂದಿದೆ, AI ಬಂದಿದೆ, ಇನ್ನೊಂದು ಬಂದಿದೆ. ಕಾಡು ಪ್ರಾಣಿ ತೋಟಕ್ಕೆ ಬಂದಾದ್ಮೇಲೆ ಉದಿಕೇರಿ ಹೋಬಳಿಗೆ ಬಂತು, ಅಲ್ಲಿ ಶ್ರೀಮಂಗಲ ಹೋಬಳಿಯ ತೋಟದ ಒಳಗೆ ಬಂತು. ಅಲ್ಲಿಂದ RRT ಟೀಮ್ನ ಓಡ್ಸಕ್ಕೆ ಕಳಿಸೋದು. ಅವನು ಓಡಿಸ್ಬೇಕಾದ್ರೆ ನಮ್ಮ ತೋಟನ ಅರ್ಧ ನಾಶ ಆಯ್ತು ಆನೆಗಳು ಓಡಿಸ್ಬೇಕಾದ್ರೆ. ಇವ್ರು ಯಾಕೆ ಬಾರ್ಡ್ರಲ್ಲೇ ಈ RRT ಟೀಮ್ ಅವರು ನಿಂತ್ಕೊಂಡು ಒಂದು ಟವರ್ ಹಾಕಿ, ಇವತ್ತು AI ತಂತ್ರಜ್ಞಾನ ಇದೆ, ಇವತ್ತು ಸ್ಯಾಟಲೈಟ್ ಕ್ಯಾಮ್ರಾಸ್ ಇದೆ, ಸ್ಯಾಟಲೈಟಲ್ಲಿ ಇನ್ಫಾರ್ಮೇಶನ್ ಬರುತ್ತೆ, ಇದನ್ನೆಲ್ಲ ತಗೊಂಡು ಈ ಅರಣ್ಯದ ಬೌಂಡ್ರಿ ಏನು ನಮ್ಮ ಗ್ರಾಮದ ಬೌಂಡ್ರಿ ಇದೆ, ಒಂದು ಕಿಲೋಮೀಟ್ರಿಂದ ಈ ಕಡೆಗೇನೆ ಬರ್ತಾ ಇದೆ ಗ್ರಾಮಕ್ಕೆ ಎಂಟರ್ ಆಗ್ತಾ ಹೇಳ್ಬೇಕಾರೆ ಇವರಿಗೆ ಎಲ್ಲ ಇವ್ರದ್ದು ಏನು ಇವತ್ತು ತಂತ್ರಜ್ಞಾನಗಳಿದೆ ಅದ್ರ ಮುಖಾಂತರ ಗೊತ್ತು ಮಾಡಿಕೊಂಡು ಆ RRT ಟೀಮಿಂದ ಆ ಕಡೆಗೆ ಓಡಿಸುವಂಥ ಕೆಲಸ ಮಾಡ್ಬೋದಲ್ಲ. ಇದು ಯಾವುದು ಮಾಡ್ತಾ ಇಲ್ಲ. ಒಳಗೆ ಬಂದಾದ್ಮೇಲೆ ಓಡಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಒಂದು, ಅರಣ್ಯ ಅಧಿಕಾರಿಗಳು ಈ ಆ ಕಾಡು ಪ್ರಾಣಿನ ಬಿಟ್ಟು ಮರ್ಡರ್ ಮಾಡುವಂಥ ಒಂದು ಸ್ಥಿತಿಗೆ, ಮೊನ್ನೆ ಯಾರೋ ಮಡಿಕೇರಿಯಲ್ಲಿ ಮಾತಾಡ್ತಿದ್ರು, ಸಿದ್ದಾಪುರದಲ್ಲಿ ಆನೆ ಬಿಟ್ಟು ಮರ್ಡರ್ ಮಾಡಿಸೋದು ಜನರನ್ನ ಅಂತ ಹೇಳ್ಕೊಂಡು. ಇನ್ನೊಂದು, ಈಗ ಈ ಸರ್ಫೇಸಿ ಆ್ಯಕ್ಟ್, ನಮ್ಮ ಆಸ್ತಿ ಮಾರೋದು ನಮಗೆ ಗೊತ್ತಿರೋದಿಲ್ಲ, ಅದು ಆನ್ಲೈನ್ ಆಕ್ಷನ್ಸ್ ಆಗ್ಬಿಡುತ್ತೆ. ಇನ್ನೊಂದು ಲೇಬರ್ ಮಾಫಿಯಾ, ಈ ಜೀಪ್ ಮಾಫಿಯಾ. ಒಂದು ಜೀಪಲ್ಲಿ ಅಲ್ಲಿಂದ ಬರಬೇಕಾದ್ರೆ, ಹುಣಸೂರಿಂದ ಈ ಕಡೆಯಿಂದ ಬರಬೇಕಾದ್ರೆ ಪಿರಿಯಾಪಟ್ಟಣದಿಂದ ತಗೋಬರ್ತಾನೆ 25 ಜನ 26 ಜನ. ಆನೆ ಚೌಕರ್ ಗೇಟಿಗೆ ಬಂದಾದ್ಮೇಲೆ ಅದನ್ನ 3 ಜೀಪಿಗೆ ಹಾಕ್ತಾನೆ. ಒಂದ್ರಲ್ಲಿ 8, ಒಂದ್ರಲ್ಲಿ 7, ಒಂದ್ರಲ್ಲಿ 10. ಇದು ಹಾಕ್ಬಿಟ್ಟು ಎಲ್ಲ ಜೀಪಿಂದನೂ 2,500 ಸಾವಿರ ರೆಂಟ್ ತೆಗಿತಾನೆ. ಆದರೆ 2 ಜೀಪ್ ಓಡಿರೋದು ಎಲ್ಲಿಂದ? ಆನೆ ಚೌಕರ್ ಗೇಟಿಂದ. ನೀವು ನಾವೆಲ್ಲ ಮುಟ್ಟಾಳ್ರು ಕೇಳ್ದಂಗೆ ಕೊಟ್ಬಿಡ್ತೀವಿ 2,500 ಸಾವಿರ 3,000 ಅಂತ. ಇದನ್ನೆಲ್ಲ ಯಾರು ತೂಕ ಮಾಡಲ್ಲ. ಅಲ್ಲಿಂದನೇ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ, ಈ ಜೀಪಲ್ಲಿ ಇಷ್ಟು ಜನ ಬಂತು ಸರ್, ಬಸ್ಸಲ್ಲೂ ಬಂದರು, ಇಲ್ಲಿ ಬರ್ಬೇಕಾದ್ರೆ 3 ಖಾಲಿ ಜೀಪ್ ಬರುತ್ತೆ, ಈ ಆಳುಗಳನ್ನ ತಗೊಂಡು ಹೋಗ್ತಾರೆ. ಇನ್ನೊಂದು ನಮ್ಮ ಲ್ಯಾಂಡ್ ಮಾಫಿಯಾ. ಇವತ್ತು ನೋಡ್ತಾ ಇದ್ದೀರಾ ಎಷ್ಟು ಲ್ಯಾಂಡ್ ಮಾಫಿಯಾದ ಟೀಮ್ ಬಂದು ಕೊಡಗಿನಲ್ಲಿ ಕೂತಿದ್ದಾರೆ ಅಂತೇಳಿ. 20 ಲಕ್ಷ 30 ಲಕ್ಷ 40 ಲಕ್ಷ ಕೊಟ್ಟು ಏಕರೆನ ತಗೊಂಡ್ಕೊಂಡು ಹೋಗ್ತಾ ಇದ್ದಾರೆ.
ಇನ್ನೊಂದು 5 ವರ್ಷ 6 ವರ್ಷ ಕಳೆದ್ರೆ 1 ಕೋಟಿ ರೂಪಾಯಿ ಒಂದು ಎಕರೆಗೆ ಖಂಡಿತವಾಗಿ ಬರುತ್ತೆ. ನಾನು ಈ ವೇದಿಕೆಯಲ್ಲಿ ಇಲ್ಲಿಂದ ಮಾತಾಡೋದನ್ನ ನೀವು ಚೆನ್ನಾಗಿ ಯೋಚನೆ ಇಟ್ಕೊಳ್ಳಿ. ಅದು ಎಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಹೇಳ್ತಿರೋದು. ಓಣಿಕೊಪ್ಪ ಟೌನ್ ಏರಿಯಾ ಸುತ್ತಮುತ್ತ, ಪಾಲಿಬೆಟ್ಟ ಸುತ್ತಮುತ್ತ ಈಗಲೇ ಅದು 3 ಕೋಟಿ ತನಕ ಎಕರೆಗೆ ತಲುಪಿತ್ತು. ಖಂಡಿತವಾಗಿ ಬರುತ್ತೆ. ನಾವು ಯಾರು ಮಾರ್ಕೊಂಡು ಹೋಗಿರ್ತೀವಿ ಅವರು ಮುಟ್ಟಾಳರಾಗಿ ಹೋಗ್ತೀರಷ್ಟೆ. ಅಷ್ಟು ಲ್ಯಾಂಡಿಗೆ ಕೊಡಗಿನಲ್ಲಿ ಡಿಮಾಂಡ್ ಇದೆ. ಎಲ್ಲ ಮಲ್ನಾಡು ಏರಿಯಾದಲ್ಲಿ, ಕೊಡಗಿಗೆ ಮಾತ್ರ, ಇವನ್ ಚಿಕ್ಕಮಂಗ್ಳೂರು ಲ್ಯಾಂಡ್ಗೂ ಅಷ್ಟೇ ಡಿಮಾಂಡ್ ಇದೆ, ಸಕಲೇಶ್ಪುರ ಭಾಗದಕ್ಕೂ ಡಿಮಾಂಡ್ ಇದೆ. ಇಲ್ಲ, ಅಷ್ಟು ಟೀಮ್ಗಳು ಕೆಲಸ ಮಾಡ್ತಾ ಇದೆ ಇವತ್ತು. ಪಂಜಾಬ್ದೊಂದು ದೊಡ್ಡ ಗ್ರೂಪ್ ಕೆಲಸ ಮಾಡ್ತಾ ಇದೆ. ಕೇಳ್ತಾರೆ, ನಮ್ಮನ್ನೇ ಕೇಳ್ತಾರೆ, ಅಧ್ಯಕ್ಷರೇ ನಮಗೆ 200 ಚಿಲ್ಲರೆ ಎಕರೆ ಆಸ್ತಿ ಬೇಕು, 4 ಪ್ಲಾಟ್ ಆಗಿ ಸಿಕ್ಕಿದ್ರು ಪರವಾಗಿಲ್ಲ, ಕೊಡಗಿನಲ್ಲಿ ಮಾಡಿಕೊಡ್ಬೋದಾ ಅಂತ ಹೇಳ್ಕೊಂಡು. ಹಾಗಾಗಿ ಯಾರು ಜಮೀನನ್ನು ಕಳ್ಕೊಳ್ಳುವಂಥದ್ದು ಆಗೋದು ಬೇಡ. ಏನೇ ಇದ್ರೂ ಪ್ರಶ್ನೆ ಮಾಡುವಂಥದ್ದಾಗಲಿ. ಈಗ ಬೆಳೆ ನಷ್ಟ ಪರಿಹಾರ, ನಾನು ಹೋದ ಸತಿ ನಮ್ಮ ಆಫೀಸಲ್ಲೂ ಆ ಸಭೆಯಲ್ಲಿ ಹೇಳಿದೆ, ಅಡಿಕೆ ಬೆಳೆ ತಗೊಳ್ಳಿ. ಯಾರಾದರೂ ಈ ವರ್ಷ ಇಷ್ಟೊಂದು ಮಳೆ ಬಂದು ಅಡಿಕೆನ ಚೆನ್ನಾಗಿ ಕುಯ್ದಿದ್ದೀನಿ, ನನಗೆ ಬಂಪರ್ ಕ್ರಾಪ್ ಅಂತ ಹೇಳೋರು ಯಾರಾದ್ರು ಇದ್ದಾರ? ಅದರಲ್ಲೂ ಬಿರ್ನಾಣಿ ಸೈಡಲ್ಲೆಲ್ಲ ಏನೂ ಇಲ್ಲ, ಕೊಳೆ ರೋಗ ಬಂದು ಬಿದ್ದು, ಅದು ಕಡಿಮೆ ಈ ವರ್ಷ ಟೋಟಲ್ ತಗೊಂಡ್ರೆಲ್ಲ ನಮ್ಮ 5 ತಾಲೂಕೆ. ಕಾಫಿ ನೋಡಿ, ಎಲ್ಲೋ ಬೆರಳೆಣಿಕೆಯಲ್ಲಿ 3 ವರ್ಷ 2 ವರ್ಷ ಕಡಿಮೆ ಕಾಫಿ ಕುಯ್ದಂಥವ್ರು ಈ ವರ್ಷ ಒಂದು ಸುಧಾರಣೆ ಕಾಫಿ ಕುಯ್ದಿದ್ದಾರೆ ಅಂತ. ಎಲ್ಲ ಮಿಕ್ಕಿದು ಬಾಕಿ ಎಲ್ಲ ನನಗೆ 20% ಕಡಿಮೆ ಇದೆ ಲಾಸ್ಟ್ ಇಯರ್ಗಿಂತ, 30% ಇದೆ, ಕೆಲವರು 50% ಕಡಿಮೆ ಇದೆ ಅಂತ. ಕಾಳು ಮೆಣಸು ಬೆಳೆನೇನು ಕೇಳೋದು, ಬೀಳೆ ಇಲ್ಲ. ಭತ್ತ ತಗೊಳ್ಳಿ, ಭಾಳ ಚೆನ್ನಾಗಿ ಮಳೆ ಬಂತು. 7-8 ತಿಂಗಳು ನಮ್ಮ ಕೃಷಿ ಇಲಾಖೆಯ ರೈನ್ಫಾಲ್ ಡೇಟಾ ಹೇಳುತ್ತೆ 8 ತಿಂಗಳು ಮಳೆ ಇದೆ ಅಂತೇಳಿ. ಆದರೆ ಬೆಳೆ ಬರೋದೆಲ್ಲ ಕೊಬ್ಬಿ ಭಾಳ ಚೆನ್ನಾಗಿ ಬಂತು. ಆದರೆ ತುಂಬ ಜನ ಹೇಳ್ತಾರೆ ಈ ವರ್ಷ ಹುಲ್ಲು ಜಾಸ್ತಿ, ಭತ್ತ ಜಳ್ಳಾಯಿತು, ತುಂಬ ಅರ್ಧಕ್ಕೆ ಅರ್ಧ ಜಳ್ಳಾಯಿತು. ಇಲ್ಲ, ಒಂದು 75% ಭತ್ತ ಸಿಕ್ಕಿದೆ, 25% ಜಳ್ಳು. ಅಲ್ಲಿಗೆ 4 ನಮ್ಮ ಕೃಷಿ ಪ್ರಧಾನ ಜಿಲ್ಲೆಯಾದಂಥ ಕೊಡಗಿನಲ್ಲಿ ಪ್ರಮುಖ ಬೆಳೆ ಆದಂಥ ಈ 4 ಬೆಳೆನೂ ನಮಗೆಲ್ಲ ಕಡಿಮೆ ಇದು ಬಂದಾಗ, ಪ್ರೊಡಕ್ಷನ್ ಬಂದಾಗ ಬೆಳೆ ನಷ್ಟ ಪರಿಹಾರ ನಮಗೆ ದೊರಕಬೇಕಾ ಬೇಡವಾ? ಯಾರಾದರೂ ಒಬ್ಬರು ಕೇಳ್ತಾ ಇದ್ದೀರಾ ಯಾಕೆ ಕೊಡ್ತಾ ಇಲ್ಲ ಅಂತ? 1-2 ವರ್ಷ ಹಿಂದೆ, 3 ವರ್ಷ ಹಿಂದೆ 56,000 ಒಂದೊಂದು ರೈತನ ಖಾತೆಗೆ ಬಂದು ಬೀಳ್ತು. ಆವತ್ತು ನಾವು ನೋಡಿದ್ವಪ್ಪ, ಕ್ಯೂ ನಿಂತಿದ್ದು ರೈತರು ಬ್ಯಾಂಕಲ್ಲೆಲ್ಲ. ಯಾಕೆ ಕೇಳಲ್ರಿ? ಸರ್ಕಾರ ಯಾರು ದುಡ್ಡನ್ನ ಕೊಡೋದು? ನಮ್ಮ ತೆರಿಗೆ ಕಟ್ಟುವಂತ ಹಣನ್ನ ನಮಗೆ ಈ ಮುಖಾಂತರ ಸಬ್ಸಿಡಿಯೋ ಇನ್ನೊಂದು ಕೊಡೋದು. ಇದನ್ನ ನಮ್ಮ ಹಣನ ನಮಗೆ ತಿರುಗಿಸಿ ಕೊಡ್ಲಿಕ್ಕೆ ನಾವು ಕೇಳಲಿಕ್ಕೆ ಯಾಕೆ ಹಿಂಜರಿಬೇಕು? ಎಲ್ಲ ಚೆನ್ನಾಗಿ ಒಳ್ಳೆ ಬೆಳೆ ಇದ್ದಿದ್ರೆ ನಾವು ಸರ್ಕಾರನ ಮೋಸದಲ್ಲಿ ಕೇಳೋದು ಬೇಡ, ಇಲ್ಲದಂಥವ್ರಿಗೆ ಕೊಡ್ಲಿ, ಬಡ ಜನರಿಗೆ ಕೊಡ್ಲಿ, ಸಮಾನತೆನ ಒಂದು ಸಮಾಜದಲ್ಲಿ ತರಲಿಕ್ಕೆ ಅದನ್ನೆಲ್ಲ ವೆಚ್ಚ ಮಾಡಲಿ. ಆದರೆ ನಾವು ಬೆಳೆದು ಅನ್ನದಾತ ಇಡೀ ದೇಶದಲ್ಲಿರೋರಿಗೆ ಎಲ್ಲರಿಗೂ ಅನ್ನ ಹಂಚ್ತೀವಿ. ಅದೇ ನಮ್ಮ ಸ್ಥಿತಿ ಒಂದು ಲಾಸ್ ಆದಾಗ ಯಾಕೆ ನಮ್ಮ ತೆರಿಗೆ ಹಣ ನಮ್ಗೆ ರೈತರನ್ನ ಕೊಡಕ್ಕೆ ನೀವು ಇದು ಮಾಡ್ಬೇಕು, ಸರ್ಕಾರ ಇದು ಮಾಡಬಾರ್ದು? ಯಾರೋ ಒಬ್ರು ಕೇಳ್ತಾ ಇದ್ದೀರಾ? ನಮ್ಮ ಜನಪ್ರತಿನಿಧಿಗಳು ಕೇಳೋದಿಲ್ಲ, ನಮ್ಮ ಸಂಸದರು ಕೇಳೋದಿಲ್ಲ. NDRF SDRF ಗೈಡ್ಲೈನ್ಸ್ ಅಲ್ಲಿ ಕಾಂಪನ್ಸೇಷನ್ ಕೊಡಬೇಕು, ಕೇಂದ್ರದ ಕಾಂಪನ್ಸೇಷನ್, ರಾಜ್ಯದ ಕಾಂಪನ್ಸೇಷನ್. ಅದಕ್ಕೆ ನಮ್ಮ MP ಕೇಳಬೇಕು, ನಮ್ಮ ಇಲ್ಲಿಯ ಶಾಸಕರು ಕೇಳಬೇಕು, ಕೊಡುವಂಥದ್ದಾಗಬೇಕು. ನಾವು ಯಾರು ವಾಯ್ಸೇ ಮಾಡೋದಿಲ್ಲ, ಕೇಳೋದಿಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ಏನು ಬೇಡ? ನಾನು ಬೇರೆ ಜಿಲ್ಲೆಗಳಿಗೆ ಹೋದಾಗ ಹೇಳ್ತಾರೆ, ಕೊಡಗಿನಲ್ಲಿ ಬಿಡ್ರಿ ಎಲ್ಲ ಹೊಟ್ಟೆ ತುಂಬದಂತ ರೈತರು ಅಂತ. ಇದು ಆಗಬಾರ್ದು. ನಮ್ಮ ಬೇಡಿಕೆಗಳನ್ನ ಕೇಳುವಂಥದ್ದಾಗಲಿ. ಹುದಿಕೇರಿ ಹೋಬಳಿ ಇದರ ಹಿನ್ನೆಲೆ, ರೈತ ಸಂಘದ ಹುಟ್ಟು ಇಲ್ಲಿ ಭಾಳ ಹೆಮ್ಮೆಯಿಂದ ದೊಡ್ಡ ಮಟ್ಟದಲ್ಲಿ ಬೆಳೆದು ದೊಡ್ಡ ಹೋರಾಟಗಳು, ಇತಿಹಾಸ ಪುಟಕ್ಕೆ ಸೇರುವಂಥ ಹೋರಾಟಗಳನ್ನ ಮಾಡಿದಂಥದ್ದು ರೈತ ಸಂಘದ ಒಂದು ಹಿಸ್ಟ್ರಿ ಇರಲಿ. ಸರ್ವೆ ನಿಮ್ಮ 200 ಚಿಲ್ಲರೆ ಎಕರೆ ಯಾವುದದು ಸೂರಜ್ ಐಸೋಡ್ಲು, ಆ ಹೋರಾಟಗಳ ಸರ್ವೆಗಳು ನಿಲ್ಲಿಸಿದಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಹಲವು ಹೋರಾಟಗಳು, ಪೊಲೀಸ್ ಕೇಸ್ ಆಗುತ್ತೆ, ಅಟ್ರಾಸಿಟಿ ಕೇಸ್ ಆಗುತ್ತೆ, ಇನ್ನೊಂದಾಗುತ್ತೆ, ಇದನ್ನೆಲ್ಲ ಹ್ಯಾಂಡಲ್ ಮಾಡಿದಂಥ ರೀತಿ. ಹಾಗೆಯೇ ಹುಲಿ ಒಂದು ಇಬ್ಬರನ್ನ ಅದು ಐಸೂಡ್ಲು ಅದು ಆಗಿರೋದು ಚಕ್ಕೆರ ಬೆಳ್ಳೂರು ಹೋರಾಟ, ಅದು ಒಂದು ಐತಿಹಾಸಿಕ ಹೋರಾಟ ಆಯಿತು. 17 ದಿನದಲ್ಲಿ ಆ ಹುಲಿಯನ್ನ ಕೊಲ್ಲುವಂಥ ಮಟ್ಟಕ್ಕೆ ಒಂದೊಂದು ಹಂತದಲ್ಲಿ ಆ ಹೋರಾಟಗಳನ್ನ ಬದಲಾವಣೆ ಮಾಡಿಕೊಂಡು ಹೋದಂಥದ್ದು, ಅದರಲ್ಲಿ ಆ ತಿಥಿಮತಿಯಲ್ಲಿ ಎಲ್ಲ ನಾವು ಆ ಪ್ರೊಟೆಸ್ಟ್ ಮಾಡಿದಂಥದ್ದು, ಇದೆಲ್ಲ ಭಾಳ ದೊಡ್ಡ ಮಟ್ಟದ ಹೋರಾಟಗಳನ್ನು ಇಲ್ಲಿ ಹುದಿಕೇರಿ ಹೋಗ್ಲಿಕ್ಕೆ ಸಂಬಂಧಪಟ್ಟಂಥ ವಿಷಯ, ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಹೋರಾಟಗಳಿರ್ಬೋದು, ಬರಪೊಳೆ ಅಲ್ಲಿ ಬಂದು ಇದಕ್ಕೆ ನಮ್ಮ ಕೂಟಿಯಾಳ ಸೇತುವೆಗೆ ಸಂಬಂಧಪಟ್ಟಂಥ ಹೋರಾಟಗಳು, ಇದು ಭಾಳ ದೊಡ್ಡ ಮಟ್ಟದ ಹೋರಾಟಗಳಾಗಿದೆ.
ರೈತರಿಗೆ ಅದರ ಒಂದು ಲಾಭವನ್ನು ಈ ರೈತ ಸಂಘಟನೆಯ ಹೋರಾಟದ ಮುಖಾಂತರ ದೊರಕಿದೆ. ಇದ್ದಾಗ ಇಲ್ಲಿ ರೈತ ಸಂಘ ಇನ್ನೂ ದೊಡ್ಡ ದೀಪವಾಗಿ ಬೆಳಿಬೇಕು. ದೀಪದ ಇದು ಹೇಗೆ ಬೆಳಗುತ್ತೆ ಆ ರೀತಿಯಲ್ಲಿ ಬರಬೇಕು. ಎಲ್ಲರೂ ಇದರಲ್ಲಿ ಏನು ಸ್ವಾರ್ಥ ಇಟ್ಕೊಳ್ಳೋದು ಬೇಡ. ನಾವು ನಾಯಕರು ಸ್ವಾರ್ಥ ಇಟ್ಕೊಳ್ಳೋದಿಲ್ಲ. ಇದು ನಿಮ್ಮ ಒಂದು ರೈತರ ಒಂದು ಉಳಿಯುವಳಿವಿನ ಪ್ರಶ್ನೆ ನಮ್ಗೆ ಇರಬೇಕು ಅಂತ ಹೇಳುವಂಥದ್ದಿದ್ರೆ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ರೈತ ಸಂಘದೊಂದಿಗೆ ನಿಮ್ಮ ಸಂಪರ್ಕವನ್ನು ಇರಲಿ. ಅದರಿಂದ ಲಾಭ ನಿಮಗಲ್ದೇನೆ ಏನೋ ಸಂಘಟನೆ ನಡೆಸೋರಿಗೆ ಅಂತಲ್ಲ, ನಾಯಕರು ಬದಲಾಗಲೇಬೇಕು, ನಾಯಕರು ಬದಲಾವಣೆ ಆಗುತ್ತೆ. ಹಾಗಾಗಿ ಯುವಕರು ಯಾರಿದ್ದಾರೆ ಅವ್ರನ್ನ ಜಿಲ್ಲಾ ಸಮಿತಿಗೂ ಕಳಿಸುವಂಥದ್ದಾಗಲಿ, ಇಲ್ಲಿ ಹೋಬಳಿ ಸಮಿತಿಗೂ ಕಳಿಸುವಂಥದ್ದಾಗಲಿ, ಯಾರಾದರೂ ಏಬಲ್ ಲೀಡರ್ಸ್ ಇದ್ರೆ ಬನ್ನಿ. ನಾಯಕತ್ವನ ನೀವು ಯಾರಿಗೆಲ್ಲ ಪೊಟೆನ್ಷಿಯಲ್ ಲೀಡರ್ಸ್ ಅಂತ ಇರ್ತೀರ ನೀವು ಬರಬೇಕು. ನೀವು ಅಲ್ಲೇ ಕೂತ್ಕೊಂಡ್ರೆ ಆಗಲ್ಲ. ಒಳ್ಳೆ ಒಳ್ಳೆ ಯುವಕರಿದ್ರೆ ನೀವೇ ಒಬ್ಬರ ಅಂಥವ್ರದ ಒಂದು ಹೆಸರನ್ನು ಸೂಚನೆ ಮಾಡಿ, ಇಂಥವ್ರು ಒಳ್ಳೆ ಇಂಟ್ರೆಸ್ಟ್ ಇದೆ ಕೆಲಸ ಮಾಡಲಿಕ್ಕೆ, ಅವ್ರು ತಗೊಳ್ಳಿ, ಜಿಲ್ಲಾ ಸಮಿತಿಗೆ ತಗೊಳ್ಳಿ. ಇಲ್ಲಿ ಅಧ್ಯಕ್ಷರು ಬದಲಾಗಬೇಕು. ಜಿಲ್ಲಾಧ್ಯಕ್ಷರಾಗಿ ಮನುಸೊಮ್ಮೆನೇ ಉಳ್ಕೊಳ್ಳೋದು. ಅದು ನನಗೆ ನನ್ನ ಮನಸ್ಸಲ್ಲಿ ಒಂದು ಏನಪ್ಪ, ನಾನು ಈ ಸಮಯದಲ್ಲಿ ಅಧ್ಯಕ್ಷಾಗೆ ಉಳ್ಕೊಂಡೇ ಹೋಗ್ಬೇಕಲ್ಲಪ್ಪ ಅಂತ. ಹಾಗಾಗಿ ಯಾರಾದರೆ ಒಳ್ಳೆ ಪವರ್ಫುಲ್ ಯೂತ್ಸ್ ಯಾರಾದರೆ ಯಂಗ್ಸ್ಟರ್ಸ್ ಇದ್ರೆ ಮುಂದಕ್ಕೆ ಬನ್ನಿ ಅಂತ ಹೇಳ್ತಾ, ನಮ್ಮ ಬೆಳೆ ನಷ್ಟ ಪರಿಹಾರದ ವಿಚಾರನ ತಹಸೀಲ್ದಾರ್ ಪೊನ್ನಂಪೇಟೆಯವ್ರ ಹತ್ರ ಈ ಹಿಂದೆ ಒಂದು ತಿಂಗಳ ಹಿಂದೆ ಒಂದು ಸಭೆಗಳನ್ನ ಮಾಡಿ ಕೆಲವು ರೈತರೆಲ್ಲ ನಾವು ಒಂದು 30-40 ಅರ್ಜಿಗಳನ್ನ ಕೊಟ್ಟು ಬೇಕು. ಏನು ಸರ್ಕಾರಗಳು ಏನು ಮಾಡ್ತಾರಂದ್ರೆ, ಅರ್ಜಿ ಏನು ಬೇಡಪ್ಪ, ನಿಮ್ಮ ಬೆಳೆ ನಷ್ಟ ಪರಿಹಾರಕ್ಕೆ ನನಗೆ ನಷ್ಟ ಪರಿಹಾರ ಆಗಿದೆ, ನನ್ನ ಸರ್ವೆ ನಂಬರ್ ಇದು ಅಂತೇಳಿ ಅದಾಗೇನೆ ಬರುತ್ತೆ. ಯಾಕಂದ್ರೆ ನಿಮ್ಮದು ಫ್ರೂಟ್ ID ಇದೆಲ್ಲ ಇರುತ್ತಲ್ವ, ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಬರುತ್ತೆ. ಅದನ್ನು ಜಂಟಿ ಸಮೀಕ್ಷೆ ನಡೆಸ್ತಾರೆ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಇವರೆಲ್ಲ ಸೇರಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇವರೆಲ್ಲ ಸೇರಿಬಿಟ್ಟು, ಕಾಫಿ ಬೋರ್ಡ್ ಸೇರಿ ಏನು ಜಂಟಿ ಒಂದು ಸರ್ವೆ ಮಾಡುತ್ತಾರೆ. ಆ ಸರ್ವೆಯಲ್ಲಿ ಯಾವ ಗ್ರಾಮಗಳು ಸೇರಿರುತ್ತೆ, ಯಾವ ತಾಲೂಕುಗಳು ಸೇರಿರುತ್ತೆ, ಅದ್ರ ಪ್ರಕಾರದಲ್ಲಿ ನಿಮಗೆ ಹಣ ನಿಮ್ಮ ಖಾತೆಗೆ ಬರುತ್ತೆ. ನೀವೇನು ಅರ್ಜಿ ಕೊಡೋದು ಬೇಡ ಅಂತ ಹೇಳ್ತಾರೆ. ನಮ್ಮ ರೈತರು ಎಷ್ಟು ಜಾಣರಾದ್ರೆ ಮಂಗ ತಲೆ ಅಲ್ಲಾಡ್ಸ್ಕೊಂಡು ಹೋಗೇಬಿಟ್ರು, ಯಾರು ಅರ್ಜಿ ಕೊಡಲಿಲ್ಲ. ಈಗ ಏನಾದರೂ ನಿಮ್ಗೆ ಕ್ಲೈಮ್ ಮಾಡೋಕ್ಕಾಗುತ್ತಾ? ಅಟ್ಲೀಸ್ಟ್ ನೀವು ಒಂದು ಅರ್ಜಿ ಕೊಟ್ಟಾಗ ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೋದು. ನನ್ನ ತೋಟದಲ್ಲಿ ನಷ್ಟ ಆಗಿದೆ, ಇಷ್ಟು ಕಾಫಿ ಈ ಥರ ಉದುರಿದೆ, ನಾನು ಫೋಟೋ ತೆಗೆದಿದ್ದೀನಿ, ಈ ಥರ ಇದೆ, ಇದು ಈ ತಿಂಗಳಲ್ಲಿ ಆಯಿತು. ಇವತ್ತು ಇದನ್ನ ಏನು ಪ್ರೂವ್ ಮಾಡ್ತೀರಾ? ತೋಟ ಗುದ್ಲಿಲ್ಲ, ಏನು ಎಲ್ಲ ಗುಡ್ಡೆ ಮಾಡಿ ಕೆರೆದು ಕಾಫಿನೂ ಹೋಯ್ತು, ಎಲ್ಲ ಹೋಯ್ತು. ಈಗ ಏನಾದರೂ ಅದನ್ನ ಮಾತಾಡೋಕ್ಕಾಗುತ್ತಾ? ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗುತ್ತಾ? ಅರ್ಜಿ ಕೊಡೋದು ಕಡ್ಡಾಯವಾಗಿರ್ಬೇಕು ಯಾವುದೇ ವಿಚಾರದಲ್ಲಿ. ಆ ಅರ್ಜಿನ ನಾವು ನಾಳೆಯೂ ಮಾತಾಡಿಸ್ಬೋದು. ಏನಾಯ್ತು ನನ್ನ ಅರ್ಜಿ, ಅಲ್ಲಿ ನಾನು ಫೋಟೋ ಹಾಕಿ ಕೊಟ್ಟಿದ್ದೆ, ಮತ್ತು ಎಲ್ಲ ನಾವು ಒಂದೊಂದು ಫೋಟೋ ತೊಗೊಳ್ಬೇಕು. ಒಂದು ಇನ್ನೊಂದು, ನಮ್ಮ ಸರ್ಫೇಸಿ ಆ್ಯಕ್ಟು ಮತ್ತು ನಿಮ್ಮ ಆಸ್ತಿನ ಏನು ಬ್ಯಾಂಕ್ ಅವರು ಹರಾಜು ಮಾಡೋದು, ಇಲ್ಲಾಂದರೆ ಲೋನಿನ ವಿಚಾರದಲ್ಲಿ ಲೋನ್ ನಿಮ್ಮ ತುಂಬ ಜನ ಬಂದು ನಮ್ಮ ಹತ್ರ ಎಲ್ಲ OTS ಮಾಡಬೇಕಾದ್ರೆ 60 ಲಕ್ಷ 70 ಲಕ್ಷ ಇರೋದನ್ನ 30 ಲಕ್ಷ 25 ಲಕ್ಷ. ಮೊನ್ನೆ ಯಾರ್ದೊಬ್ರದ್ದು 3,000 ಮಾಡಿದ್ರು. ಕ್ಯಾನ್ಸರ್ ಆಗಿದ್ರೆ ಅವ್ರ ತಂದೆ ತಾಯಿಗೆ ಅಂತೇಳಿ 3,000 ಕಟ್ಟಂಥದ್ದು ಮಾಡಿಕೆ. ಬಾಳಲ್ಲಿ ಒಂದು 5,000 ರೂಪಾಯಿ ಕಟ್ಬಿಟ್ರೆ ಸಾಕು ಅಂತ ಹೇಳಿದ್ರು. ಅದನ್ನು ಅವನು ಹೇಳ್ದ, ನಂದು ಇಲ್ಲಿ ಗ್ರೋತ್ ಇದೆ, ಇದನ್ನು ಆಪರೇಷನ್ ಮಾಡೋಕ್ಕೆ ದುಡ್ಡಿಲ್ಲ, 5,000 ಎಲ್ಲಿ ಕಟ್ಟೋದು ಅಂತ. ಅದನ್ನು ರೈಟ್ ಆಫ್ ಮಾಡಿದ್ವಿ. ಏನ್ರಿ ಸುಬ್ಬಯ್ಯನವ್ರೆ ಬಾಳಲ್ಲಿ? ಹಾಂ. ಹೀಗೆ ರೈತ ಸಂಘದ ಹೋರಾಟದಲ್ಲಿ ಬ್ಯಾಂಕಿನಲ್ಲಿ ಹಲವಾರು, ನಾವು ಅದನ್ನು ಒಂದು ಹೆಮ್ಮೆಲೆ ಹೇಳ್ಬೇಕು. ಹೆಂಗೆ ಅಂತಂದರೆ ಒಂದು 400 ಕೇಸನ್ನ ನಾವು ಸೆಟ್ಲ್ ಮಾಡಿದ್ವಿ. ಯಾವುದು OTS ಅಲ್ಲಿ. ಆದ್ರೆ ಎಷ್ಟು ಕೋಟಿಗೆ ಅವತ್ತು ನಾವು ಸೆಟ್ಲ್ ಮಾಡಿದ್ದು, ಇಷ್ಟನ್ನ ಎಷ್ಟು ಕೋಟಿ ಅಂತ ಹೇಳೋದು ಸಮೇತ ಆಫೀಸಲ್ಲಿ ಒಂದು ಲೆಕ್ಕಾಚಾರ ಹಾಕಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಹಾಕಿದ್ರು ಟೋಟಲ್ ಇಷ್ಟು ಇದನ್ನು. ಅದ್ರ ಅಪ್ರಿಸಿಯೇಷನ್ ಬ್ಯಾಂಕಿಂದ ನಮ್ಗೆ ಬಂತು. ಆಗಲಿ ರೈತ ಸಂಘದವರು ಇಷ್ಟು OTS ಮಾಡಿ ಸೆಟ್ಲ್ ಮಾಡಿ ಕೊಟ್ಟರಲ್ಲ, ಧನ್ಯವಾದ ಅಂತ ಹೇಳುವಂಥದ್ದು. ಯಾರಿಗಾದ್ರೆ ಈ ಸರ್ಫೇಸಿ ಆ್ಯಕ್ಟು ಬ್ಯಾಂಕ್ ಹರಾಜು ಹಾಕುವಂಥ ವಿಷಯ ಇದ್ದರೆ, ನಮಗೆ ಪೊನ್ನಂಪೇಟೆ ಕೋರ್ಟಲ್ಲೂ ರೈತ ಸಂಘದ ಪರವಾಗಿರುವಂಥ ವಕೀಲರಿದ್ದಾರೆ, ವಿರಾಜಪೇಟೆ ಕೋರ್ಟಲ್ಲೂ ಇದ್ದಾರೆ, ಮಡಿಕೇರಿ ಕೋರ್ಟಲ್ಲೂ ಇದ್ದಾರೆ, ಹೈಕೋರ್ಟಲ್ಲೂ ಇದ್ದಾರೆ, ಸುಪ್ರೀಂ ಕೋರ್ಟಲ್ಲೂ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮಲೆಂಗಡ ದಾದಾ ಅವರ ಮಗ ಗಗನ್ ಅವರು ಸಮೇತ ನಮ್ಮ ಒಂದು ಲೀಗಲ್ ಅಡ್ವೈಸರ್ ಆಗಿದ್ದಾರೆ. ನಿಮ್ಮನ್ನ ಅಲ್ಲಿ ಹೈಕೋರ್ಟಲ್ಲಿ ಇರಬೇಕಾದ್ರೂ ಸರಿ, ಬೇರೆ ಹೈಕೋರ್ಟಲ್ಲಿ ಬೇರೆ ಒಂದು 4-5 ವಕೀಲರಿದ್ದಾರೆ. ರಿಟೈರ್ಡ್ ಜಡ್ಜಸ್ಸು ಸಮೇತ ರೈತ ಸಂಘದಲ್ಲಿ ಸಲಹೆಗಾರರಾಗಿ ಇದ್ದಾರೆ, ರಿಟೈರ್ಡ್ ತಹಸೀಲ್ದಾರರು ಇದ್ದಾರೆ. ಹಾಗಾಗಿ ನಾವು ಕೆಲವು ತೀರ್ಮಾನಗಳನ್ನು ತೆಗಿಬೇಕಾದ್ರೆ ನಾವೇನೋ ಅಧ್ಯಕ್ಷರು ಆಯಿತು ನನಗೆ ಅಲ್ಲಿ DC ಹತ್ರ ಒಂದು ಫೋನ್ ಮಾತಾಡ್ಬೋದು, SP ಹತ್ರ ಮಾತಾಡ್ಬೋದು ಅಂತ ತಿಳ್ಕೊಂಡು ಆ ದರ್ಪದಲ್ಲಿ ನಾವು ಮಾತಾಡೋದಿಲ್ಲ. ಯಾವುದೇ ವಿಷಯ ಇದ್ದರೆ ಅದರದ್ದು ಮೊದಲು ಅದರದ್ದು ಒಂದು ಹೋಮ್ವರ್ಕ್ ಮಾಡ್ತೀವಿ ನಾವು. ಅದು ಇಂಟರ್ನೆಟ್ಟಿಂದನೇ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ತೆಗೆಯೋದಿರಲಿ, ಆ ತಿಳಿದಂಥ ವಕೀಲರಿಂದ ತೆಗೆಯೋದಿರಲಿ, ಇಂಥ ನಮ್ಮ ಏನು ರಾಜ್ಯ ಸಮಿತಿಯ ಒಂದು ಪ್ಯಾನಲಲ್ಲಿ ಕೂತ್ಕೊಂಡು ಚರ್ಚೆಗೆ ತಗೊಂಡು ಹಲವಾರು ಸಲಹೆಗಳನ್ನ ತಗೊಂಡು
ಕರೆಕ್ಟಾಗಿ ಲೀಗಲಿ ಹೆಂಗೆ ಮೂವ್ ಆಗಬೇಕು ಆ ರೀತಿಲಿ ಮೂವ್ ಆಗುವಂಥ ಎಲ್ಲ ಸಲಹೆಗಾರರು ಸಮೇತ ರೈತ ಸಂಘದಲ್ಲಿದೆ. ಹಾಗಾಗಿ ನಿಮ್ಗೆ ಏನಾದರೂ ಇದ್ರೂ ಸಮೇತ ಅಂತ ವಕೀಲರ ಹತ್ರ ಆ ವಕೀಲ 5,000 10,000 ಡಿಮಾಂಡ್ ಮಾಡೋಂಗಿದ್ರೆ ನಾವೇ ಫೋನ್ ಮಾಡಿ ಹೇಳಿ, ಅವರು ಪಾಪ ಬಡ ರೈತ ಒಂದು 2,000 ರೂಪಾಯಿ ತಗೊಂಡು ಆ ಕೇಸ್ ಮೊದಲು ಫೈಲ್ ಮಾಡಿ, ಮಿಕ್ಕಿದ ಆಮೇಲೆ ಮಾತಾಡೋಣ ಅಂತೇಳಿ ಅಂಥದ್ದು ಮಾಡಿಸಿದಂಥದ್ದು ಇದೆ. 500 ರೂಪಾಯಿಗೆ ಕೇಸ್ ಫೈಲ್ ಮಾಡಿದಂಥದ್ದು ಇದೆ. ಹಾಗಾಗಿ ಇದನ್ನೆಲ್ಲ ಭಾಳ ಗಂಭೀರವಾಗಿ ತಗೊಳ್ಳಿ, ಮುಂದಕ್ಕೆ ರೈತ ಸಂಘನ ಚೆನ್ನಾಗಿ ಬೆಳೆಸೋಣ, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ವಂದಿಸ್ತಾ ನನ್ನ 4 ಮಾತನ್ನು ಮುಗಿಸ್ತೀನಿ. ಇದಕ್ಕೆ ನಂಗೆ ಅಧ್ಯಕ್ಷನಕ್ಕೆ ಹಾಕಿದವ್ರು ಮೀಟಿಂಗ್ ಮಾಡೋಣದು ಆ ಹಿಂದೆ ಬಂದು ಕೂಡಿ ಬಂದಿತ್ತು. ಅದನ್ನ ಜೊತೆಗೆ ನಂಗೆ ಹುದುಕೇರಿ ಮಾಜಿ ಸೈನಿಕಡ ಮಾಡದಂಥವ್ರು ಸ್ಮಾರಕತೆ ನಂಗಡ ಕಾಡಿಮಾಡ ಮನಸ್ವಾಮಯ್ಯಗಡ ಕೈಂಜಿ ಅವರು ರೀತಿ ಬೆಪ್ಸಿಡುವಂಥವ್ರು ಕೆಲಸ ಮಾಡಿದ್ದಿಂದ ನಂಗೆ ತುಂಬ ರೈತ ಮಾಜಿ ಸೈನಿಕಗಳ ತುಂಬ ಖುಷಿ ಆಯ್ತಿದ್ನ. ಇನ್ನು ನಂಗೆ ಹಿಂದೆ ಇಲ್ಲಿ ನಂಗೆ ಒಪ್ಪಂಜಿ ಸುಮಾರು ನಿರ್ಣಯ ಎಡ್ತಂಡಿತ್ತು. ಇನ್ನು ಮಿಂಜಕ್ಕೆ ನಂಗೆ ಹುದುಕೇರಿ ಹೋಗ್ಬಳಿಲ್ಲ, ನಂಗೆ ಚೆನ್ನಾಗಿ ಮಿಸ್ಟೇಕ್ ಉಂಟು. ನಂಗಡ ಹುದುಕೇರಿ ಹೋಗ್ಬಡಿಗಾರಡ ഏതാച്ചെങ്കിൽ ഒരു നരി പയ്യനെ പിടിച്ചിട്ട് കാണിച്ചെങ്കിൽ എല്ലാവരുടെ കയ്യിലേക്ക് നമ്പറുണ്ട്, സോഷ്യൽ മീഡിയ ഭയങ്കര ನಂಬರ್ കിട്ടിയಪ್ಪ ನೇರ ಫಾರೆಸ್ಟ್ಗಾರಕ್ಕೆ ಫೋನ್ ಮಾಡು. ರೈತ ಸಂಘಕ್ಕೆ ಅನ್ನೋದೇ ಇಲ್ಲ. ಫಾರೆಸ್ಟ್ಗಾರಕ್ಕೆ ಫೋನ್ ಮಾಡ್ತಾ ಅಲ್ಲಿಂಜೆ ಡೀಲ್ ಮಾಡ್ತಾ ಹಿಂಗೆ ಅಚ್ಚಕ್ಕೆ ಬೇರೆ ಬಂದರು. ಅಚ್ಚಕ್ಕೆ ಬೇರೆ ಬಪ್ಪಂಜಿ ರೈತ ಸಂಘಗಾರ ಇದು ಬಪ್ಪಕ್ಕೆ ಮುಂಜಾನೆ ಬಪ್ಪಂಜಿ ಅಲ್ಲಿಂಜೆ ಡೀಲ್ ಮಾಡಿತು ಬಿಟ್ಟರು. ಇದು ನಂಗೆ ರೈತಕ್ಕೆ ಎಲ್ಲರಿಗೂ ಭಾರಿ ಬಲ್ಲೆ ತೊಂದರೆ ಅಪ್ಪ. ನಂಗೆ ಇನ್ನು ಮಿಂಜಕ್ಕೆ ಈ ಕೆಲಸத்தை ನಿಪ್ಪಿಸೋಡುಂಟು. ಎಲ್ಲ ಊರಲ್ಲೂ ಗ್ರಾಮಾಧ್ಯಕ್ಷಂಗ ಉಂಟು, ರೈತ ಸದಸ್ಯಂಗ ಉಂಟು. ದಾಡ ಪೈನಚಂಗೆ പിടിച്ചെങ്കിൽ ನಂಗೆ ಅರಿಚೊಡಂಜಿ ರೈತ ಸಂಘಕ್ಕೆ ಮಿಂಜ ಅರಿಚುಡುಂಡು. ರೈತ ಸಂಘಕ್ಕೆ ಮಿಂಜ ಅರಿಚಿಟ್ಟಂದಾಚಂಗೆ ಎಂತಪ್ಪ ಅಂಡಿಚಂಗೆ ஒரு ಗಂಟಾಂತರ ಆಯಿತು. ಇನ್ನು ಮಿಂಜಕ್ಕೆ ಆಪಕೊಳ್ಳುವಂಥ ಘಟನೆಯನ್ನು ನಂಗೆ ತಪ್ಪಿಸಿಡೋದು. ಇದಕ್ಕೆ ಮಿಂಜ ಬೆಳ್ಳೂರಿൽ ಸುಮಾರು 8-10 ಪೈಗಳು പിടിച്ചെತ್ತು. 8-10 ಪೈ ಬಿಟ್ಟು ಹಿಂಗಳೆ ಅರಿಚಿಟ್ಟು ಹಿಂಗಳೆ ದಾರ್ಗೆ ಇದು ಮಾಡಿ ಎಡ್ತಂಡಿತ್ತು. ಈ ಕೆಲಸ ಮಾಡೋವಾಗ ನಂಗಡ ಅನ್ನನೇ ಆಚೆಗೆ ನಂಗಡ ಹುದುಕೇರಿ ಹೋಗ್ಬಳಿಲ್ಲ ಓರಿ ಎತ್ತು ಕಡಿಸೋಳು ಇಪ್ಪಲ್ಲ. ಇನ್ನು ಮಿಂಜಕ್ಕೆ ಇನ್ನು ಹಿಂಗಕ್ಕೆ ಕುಟ್ಟ ನಂಗಳ ಬಿಡಿಬೇಕಾಗ ಮಾತ್ರ ನಂಗೆ ಅದು ನಿಪ್ಪ ಅಂಥ ಕೆಲಸ ಕಾರ್ಯ ನಂಗೆ ಮಾಡಂಡ. ಏದು ತೊಂದರೆ ಬಾತೆಂಗೋ ರೈತ ಸಂಘ ಕಾರ್ಯ ಚೋಡಂಜಿ ರೈತ ಸಂಘ ಹತ್ರ ಮುಖಾಂತರವೇ ನಂಗಡ ಕೊಂಡಾಕತ್ತ ನಂಗೆ ಜಿಲ್ಲಾಧ್ಯಕ್ಷಂಗಣ್ಣು ಹಿಂಗೆ ಬಪ್ಪ ಹಿಂಗಡ ಸಲಹೆ ಸೂಚನೆರ ಮೇಲೆ ಇನ್ನೆಂತ ಮಾಡೋಚಂಗೆ ಅನ್ನೇ ಅಂಥ ತೊಂದರೆ ಮಾಡಿದಾಚಂಗೆ ಎಂಥದಾಚಂಗೆ ನಂಗೆ ರೈತ ಸಂಘಕ್ಕೆ ಬುಟ್ಟಿಟ್ಟಿತ್ತಂದು ವರ್ಷ ವಿಷಯ ಅನ್ನಿಚಂಗೆ ರೈತ ಸಂಘಕ್ಕೆ ಇನ್ನಿಚ್ಚಿಗೆ ನಂಗೆ ಬಲ ಕಿಟ್ಟಿದ್ದು ಅಂಚೆ ಹಿಂಗೆ ದಾಡ ನಷ್ಟ ಆಯ್ತಾ ಹಿಂಗೆ ಇನ್ನಿಚ್ಚಿಗೆ ಪರಿಹಾರ ಜಾಸ್ತಿ ಕಿಟ್ಟುವನಿಕೆ ಮಾಡಲು ನಂಗಳೇ ಕಂಪ್ಲೇಂಟ್ ಕೊಡ್ತದಾಚೆ ಹಿಂಗೆ ಅಲ್ಪ ಸ್ವಲ್ಪ ತಪ್ಪಂಜಿ ಆಗ ನಂಗೆ ಅಂತ ನೋಡು ಆ ಬಾಯಿಗೆ ಅಂತ 10-15 ಕೊಟ್ಟಂಗಿತ್ತು, ಹಂಗೆ 20 ಕಟ್ಟಿದ್ದೆ ಮದಿ ಬಿಡು. ಆ ಕೆಲಸಕ್ಕೆ ನಂಗೆ ಪೋಪಕ್ಕಾಗ ನಂಗೆ ರೈತಂಗೆ ಇಚ್ಚಕ್ಕೆ ಕಷ್ಟ ಪಾಡುವ ಇಚ್ಚಕ್ಕೆ ಇದು ಮಾಡೋ ಎತ್ತು ಕಡಿಸೋದು ಚಾಕೆ ನಂಗೆ ಕುಟ್ಟೊಚ್ಚಕ್ಕೆ ನಂಗೆ ರೈತ ನಂಗಡ ಸರ್ಕಾರದಿಂದ ಆಯ್ನ ಅಪ್ಪನ ಮನೆಂಜೆ ತಂದಂಡಿಲ್ಲ. ನಂಗಡ ದುಡ್ಡಿನ ಹಿಂಗೆ ನಂಗೆ ವಾಪಸ್ ತಂದಳು. ಆ ದುಡ್ಡನ್ನು ನಂಗೆ ಗಡ್ಬೇಕು ನಂಗೆ ಇಚ್ಚ ಕಷ್ಟ ಬಂಡಿ ಮರತರ ವಿಷಯಕ್ಕೂ ಹಚ್ಚಿಕೆ ಈ ಫಾರೆಸ್ಟ್ಗಾರ ಇಚ್ಚಕ್ಕೆ ಮರಗರತ್ನೆಲ್ಲ ಕೆತ್ತಿಂಡು ಲಾಸ್ ಮಾಡಿನುಂಡು. ನಂಗೆ ಅವರು ಮರತ್ನ ಇದಾಗಿ ವಚ್ಚಿ ಭಾರಿ ತೊಂದರೆ ಆಯ್ಬೋಪ್ಪ. ಹಿಂಗೆ ಇಕ್ಕ ನಾಂಗು ಯೋಗೇಶ್ಗೆ ವೆಚ್ಚೋಳಿ ತುಂಬ ಕಠಿಣ ನಂಗೆ ದುಶ್ಮನಿಯನ್ನು ವೆಚ್ಚೋಳಿ ಆಚೆಂಗೆ ನಾನು ಎಂತ ಮಾಡೋಣಚಂಗೆ ಯೋಗೇಶ್ ಅವಂಡ ಮರತ್ನ ಕೆತ್ತಿನ ಪಾಯಿಂಟ್ ನಾನು ಮುಂಡೆ ತಿಕ್ಕೊಂಡು ಬಾಯಿ ಮುಚ್ಚಂಡು ಇನ್ನೇನೆ ಉಂಡು ಹಚ್ಚಂಗೆ ಎಲ್ಲರೂ ಅದೇ ರೀತಿಯಲ್ಲಿ ಉಂಡು ಹಚ್ಚಿ ನಂಗಡ ಕೆಲಸದ ಮಾಡಿ ಹೋಲು. ನಂಗೆ ಎಂತ ಮಾಡೋಣ ನಂಗಡ ಊರಲ್ಲಿ ಅವನು ಕೆತ್ತಿ ಉಂಡು ಅವನಿಗೆ ಹೊಡಿಸೋಳೇನೆಂಡು ಅಚ್ಚೆ ಬೇರೆ ರಿಪೋರ್ಟ್ ಮಾಡೋಕೆ ಹೋಯ್ಟನ ಇದರ ಕೆಲಸದ ನಂಗೆ ಇನ್ನು ಮಿಂಜಕ್ಕೆ ನಿಪ್ಪಿಸೋಡು. ನಂಗೆ ಒಬ್ಬೊಬ್ಬ ಕಂಪ್ಲೇಂಟ್ ಮಾಡೋ ವಚ್ಚಿಗೆ ನಂಗಡೆ ಉಳಿಗಾಳಿಲ್ಲ ತಾಯಿಬಪ್ಪ ಇನ್ನು ಮಿಂಜಕ್ಕೆ ಅದನ್ನ ನಿಪ್ಪಿಸೋಡಂಜಿ ನಂಗೆ ರೈತಂಗ ಎಲ್ಲ ಕೋಆಪರೇಟ್ಲಿ ನಂಗಡ ಅವರು ಮನೆಯವರು ಆಸ್ತಿ ಪಾಸ್ತಿ ಅಕ್ಕಪಕ್ಕ ಅನ್ನೋಕಪ್ಪ ಚೆನ್ನಂಗೆ ಅಪ್ಪರಿಪ್ಪರ ಜಾಗತ್ರ ವಿಷಯ ಅಥವಾ ಎಂಥವ್ರ ವಿಷಯ ಚೆನ್ನಂಗೆ ಅಪ್ಪರಿಪ್ಪರ ಇಂಜಿತೆ ಇಪ್ಪ ಅದು ಮನೇಲಿ ಕೆಲಸಕ್ಕೆ ಬೆಚ್ಚವನ ಪರ್ಮೆ ನಂಗೆ ಸೋಷಿಯಲ್ ವರ್ಕಕ್ಕೆ ಪರ್ಮೆ ರೈತಂಗೆ ಬಂದಿಟ್ಟ ಬಿಂಜ ನಂಗೆ ರೈತಂಗೆಲ್ಲ ಒಂದೇ ಹಣ್ಣೆಂಟು ನಂಗೆ ಪೋಪಂತ ಒಂದು ನೆಪತ್ಲು ಪೋಂಡು ಇನ್ನೇ ಪೋಚಿಂದ ಆಚೆಗೆ ನಂಗಡ ಒಳದುಳ್ಳ ನಂಗಡ ತೋಟ ಭೂಮಿದುಳ್ಳ ಎಂಥ ಕೆಲಸ ಆಚೆಗೆ ನಂಗೆ ಮಾಡಿಯೋದು ಒಬ್ಬ ಹೋಯ್ತವ್ರು ಮಾನತ್ನ ಅವ್ರು ಗುದ್ದಲಿ ಕೆತ್ತಿರ್ತಾನೆ ಅಚ್ಚೆ ಬೇರೆ ಕಂಪ್ಲೇಂಟ್ ಹೋಗಿರ್ತು ಮಾಫಿಯಾಕ್ಕೆ ಹಂಗೆ ಚುಕ್ಕೋ ಮನ ಹಿಡ್ತಾನೆ ಹೋದು ಇದು ಮಾಡೋಕೆ ನಂಗಡವ್ರು ಚೆರಿಯೋ ರಿಪೇರಿ ಕೆಲಸ ಮಾಡೋಕೆ ನಂಗೆ ಮನ ಹಿಡ್ತಿರ್ತ ಅಚ್ಚೆ ಬೇರೆ ಕಂಪ್ಲೇಂಟ್ ಹೋಯ್ವಪ್ಪ. ಈ ಕೆಲಸನ ನಂಗಳೇ ಹಿಂದಿನ ಜಾಚೆಗೆ ನಿಪ್ಪಿಸೋಡನ ಯಾವನ್ನೇಂಗೆ ಒಬ್ಬ ಮನ ಹಿಡ್ತತೆ ಅವ ಹಿಡ್ತಾನೆ ಅವನ ತೋಟದ ಹಿಡ್ತಾನೆ ಹೋಯ್ ನಂಗೆ ಅದನ್ನು ಕಂಪ್ಲೇಂಟ್ ಮಾಡಂಡಿ ನಂಗಡ ಕೈನ ನಂಗಡ ಮನೆ ಹಿಡ್ತಾನೆ ಹೋಗಲಿಲ್ಲ. ನಂಗೆ ಇದೊಂದು ಮಾಡಿದ್ದು ಪೋಚಿಂದ ಆಚೆಗೆ ನಂಗೆ ಕೋಪರೇಟ್ ಲಿಕ್ಕೋದು ಈಗ ನಂಗೂ ಯೋಗೇಶಂಗೂ ಆಪಲ್ಲ ಸರಿ ಪ್ರಕಾಶ ನಾಡ ಇದಂಗೆ ಅಂಡಿತ ನಾನು ಇಂಥ ಕೆಲಸ ಮಾಡ್ಸಿ ಅವನಕ್ಕೆ ಹೋಪಲ್ಲ ಈ ಕೆಲಸತ್ನ ಅದಂಗೆ ನಂಗೆ ಇನ್ನು ಮಿಂಜಕ್ಕೆ ಮಾಡಿ ಅಂದ್ರೆ ಕೋಪರೇಟ್ ಆಯಿತು ಪೋಕ ಅನ್ನನೇ ಇನ್ನು ಮಿಂಜಕ್ಕೆ ಅಂತ ತೊಂದರೆ ಆಚೆಗೆ ನಂಗೆ ಎಲ್ಲರೂ ಒಪ್ಪಂಜಿ ಕೂಡಿತ್ತು ಅದು ದಾಡದು ಪ್ರಕಾಶ ಹೋಗಿ ಬೋಚಿ ಭಯ್ಯಾಗಿ ನಿಕ್ಕಂಡ ಚೆನ್ನಂಗೆ ಸಮೇತನ ಸ್ಪೇರ್ ಮಾಡಿ ಬಪ್ಪಂಜಿ ಕೂಡಿತ್ತು ಮಿಂಜಕ್ಕೆ ಪೋಕ
ಅನ್ನೇ ನನ್ನ ಈಗ ಅಧ್ಯಕ್ಷಗಳಾಯ್ತು ಮಾಡಿತ್ತು ನಾನು ನಿನಗೆ ಎಲ್ಲರೂ ಮೀತವನ್ನೇ ನಾನು 6 ತಿಂಗಳ ಗತ್ತನೆ ನಂಗಳ ಅಧ್ಯಕ್ಷವನ್ನೇ ಇತ್ತು 6 ತಿಂಗಳ ಗತ್ತನೆ ಇಪ್ಪಿ ಇದರ ಮೇಲೆ ದಾರ್ನಚಿ ನಿಂಗೆ ಇದು ಮಾಡಿತು ಕೂಟಿ ನನ್ನ ಕೊಂಡು ಕೈಲೆ ಕೆಲಸ ಮಾಡ್ಚಿಂಗೆ ಚಾಯ್ತೆ ಮಾಡೋದು ಆ ಕೆಲಸದ ಮಾಡಿ ಹೋಕ ನಂಗೆ ಇಚ್ಚ ಕಣ್ಣಿತ್ತು ಹಿಂದೆ ಥರ ಸಮಾರಂಭಕ್ಕೆ ಬಂದಂಥ ರೈತ ಸಂಘ ಹತ್ರ ಜಿಲ್ಲಾಧ್ಯಕ್ಷರಾದಂಥ ಕಾಡಿಮಾಡ ಸೋಮಯ್ಯ ಹಿಂಗಕ್ಕೆ ನಂಗಡೆಲ್ಲ ನಾಡ ವೈಯಕ್ತಿಕವಾಯಿತು ನಂಗಡೆಲ್ಲ ಪರವಾಯಿತು ಧನ್ಯವಾದ ಅರ್ಪಿಸಿದ್ವಿ ಅನ್ನೇ ಇಲ್ಲಿ ಬಂದ ಎಲ್ಲ ರೈತ ಮುಖಂಡಂಗಕ್ಕೂ ನಾನು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.